Hello students, I am Usha Rani, biology lecturer, Vishwamanava Composite PU College. That is, in previous class of an biological classification, we discussed about a kingdom that is called as Monera and a few concepts in Protista. So Monera ಒಳಗಡೆ ನಾವು ಡಿಸ್ಕಸ್ ಮಾಡಿದ್ವಿ ಪ್ರೀವಿಯಸ್ ಲಾಸ್ಟ್ ಕ್ಲಾಸ್ ಅಲ್ಲಿ ಡಿಸ್ಕಸ್ ಮಾಡಿದ್ದು. ಅದರ ಮುಂಚೆ ಮೊನೆರಾದ ಸ್ಟ್ರಕ್ಚರ್, ಬ್ಯಾಕ್ಟೀರಿಯಾ ಸ್ಟ್ರಕ್ಚರ್ ಬಗ್ಗೆ ಡಿಸ್ಕಷನ್ ಆಯಿತು. ಯು ಬ್ಯಾಕ್ಟೀರಿಯಾದಲ್ಲಿ ಸೈನೋಬ್ಯಾಕ್ಟೀರಿಯಾ ಮತ್ತೆ ಹೆಟಿರೋಟ್ರೋಫಿಕ್ ಬ್ಯಾಕ್ಟೀರಿಯಾಸ್ ಬಗ್ಗೆ ಡಿಸ್ಕಷನ್ ಮಾಡಿದ್ವಿ. ಸೊ ಸೈನೋಬ್ಯಾಕ್ಟೀರಿಯಾ ವಿಚ್ ಇಸ್ ಆಲ್ಸೋ ಕಾಲ್ಡ್ ಆಸ್ ಬ್ಲೂ ಗ್ರೀನ್ ಆಲ್ಗೆ ಅಂಡ್ ದ ಹೆಟಿರೋಟ್ರೋಫಿಕ್ ಬ್ಯಾಕ್ಟೀರಿಯಾಸ್ ಅಲ್ಲಿ ವಿಚ್ ವಾಸ್ ಯೂಸ್ಫುಲ್ ಬ್ಯಾಕ್ಟೀರಿಯಾ ಅಂಡ್ ವಿಚ್ ಇಸ್ ಹಾರ್ಮ್ಫುಲ್ ಬ್ಯಾಕ್ಟೀರಿಯಾಸ್ ಬಗ್ಗೆ ನಾವು ಡಿಸ್ಕಷನ್ ಮಾಡಿದ್ವಿ. ಸೊ ಅದಾದ್ಮೇಲೆ ಅದರಲ್ಲಿ 1 ಮಾರ್ಕ್ ಅಲ್ಲಿ ವಾಟ್ ಆರ್ ಮೈಕೋಪ್ಲಾಸ್ಮಾ ಅಂತ ಹೇಳಿದ್ವಿ. So these are the smallest living organisms which lacks cell wall. So cell wall iralla okay, but they can survive without oxygen and they are pathogenic to numerous organisms, maybe a plants or animals. Plants ke ಅಥವಾ animals ge pathogenic ಆಗಿ ಕೂಡ ನಾವು act ಮಾಡುತ್ತೆ ಅಂತ ಹೇಳಿದ್ವಿ. So next ಅದಾದ್ಮೇಲೆ Protista. These are unicellular eukaryotic organisms are considered under Protista. So ಇದರಲ್ಲಿ some are parasitic, some are free living. ಸೊ ಈ ತರ ನಾವು ಡಿಫ್ರೆಂಟ್ ಕ್ಲಾಸಿಫಿಕೇಶನ್ ಕೂಡ ಇದ್ವಿ. ಕೆಲವೊಂದು ಫೋಟೋಸಿಂಥೆಟಿಕ್ ಪ್ರಾಪರ್ಟಿ ಕೂಡ ಇದರಲ್ಲಿ ಇನ್ವಾಲ್ವ್ ಆಗಿದೆ. ಸೊ ಪ್ರೊಟಿಸ್ಟಾ ಇಟ್ ವಾಸ್ ಶೋಸ್ ರೀಪ್ರೊಡಕ್ಷನ್ ಬೈ ದ ಫಾರ್ಮೇಶನ್ ಆಫ್ ಬೈನರಿ ಫ್ಯೂಷನ್. ಒಂದು ಸೆಲ್ ಡಿವೈಡ್ ಆಗಿ 2 ಸೆಲ್ಸ್ ನ ಫಾರ್ಮೇಶನ್ ಮಾಡೋದ್ರಿಂದನೂ ಕೂಡ ಸೊ ಇದು ರೀಪ್ರೊಡಕ್ಟಿವ್ ಬಿಹೇವಿಯರ್ ನ ತೋರಿಸ್ತಾ ಹೋಗುತ್ತೆ. ಸೊ ದೇ ಆರ್ ಪ್ರೆಸೆಂಟ್ ಇನ್ ಫ್ರೆಶ್ ವಾಟರ್ ಅಂಡ್ ಈವನ್ ಸಮ್ ದೇ ಆರ್ ಪ್ರೆಸೆಂಟ್ ಇನ್ ಮೆರೈನ್ ವಾಟರ್ ಅಂತ ಕೂಡ ಹೇಳ್ಬೋದು. ಸೊ ನೆಕ್ಸ್ಟ್ ಇದ್ರೊಳಗಡೆ ಪ್ರೊಟಿಸ್ಟಾ ಒಳಗಡೆ ಡಿಫ್ರೆಂಟ್ ಕ್ಲಾಸಸ್ ಇದೆ. ಆ ಕ್ಲಾಸಸ್ ಅಲ್ಲಿ ನಾವು ಡಿಸ್ಕಸ್ ಮಾಡಿದ್ದು ಕ್ರೈಸೋಫೈಟ್ಸ್ ಬಗ್ಗೆ ಬಿಟ್ಟಿದ್ವಿ. So chrysophytes example diatoms which are also called as a golden algae which are photosynthetic in property. They are present in marine habitat, whereas the diatoms it has been externally covered by a cell wall made up of silica. So silica in the deposit ಆಗಿರುತ್ತೆ. So millions of years ಅಥವಾ thousands of years ಗಿಂತ ಜಾಸ್ತಿ 100 years ಅಂತಾನೆ ತಗೋಣ. ಸೊ ನ್ಯೂಮರಸ್ ಸಿಲಿಕಾ ಕಾಂಪೋಸಿಷನ್ಸ್ ಡಯಾಟಮ್ಸ್ ಗಳು ಬಂಡೆಗಳಿಗೆ ಹೊಡೆದ್ಬಿಟ್ಟು ಒಂದ್ ಕಡೆ ಏನ್ ಫಾರ್ಮೇಶನ್ ಮಾಡಿರುತ್ತೆ. ಸೊ ದೇ ಆರ್ ಫಾರ್ಮಿಂಗ್ ಅಂಡ್ ಡಯಾಟಮೇಶಿಯಸ್ ಅರ್ತ್. ಸೊ ವೇರ್ ದ ಸಾಯಿಲ್ ಆಫ್ ಅಂಡ್ ಡಯಾಟಮೇಶಿಯಸ್ ಅರ್ತ್ ದೇ ಆರ್ ಯೂಸ್ಡ್ ಫಾರ್ ದ ಫಿಲ್ಟ್ರೇಷನ್ ಆಫ್ ಅಂಡ್ ಆಯಿಲ್ ಸಿರಪ್ಸ್ ಅಂತ ಕೂಡ ನಾವು ಲಾಸ್ಟ್ ಕ್ಲಾಸ್ ಅಲ್ಲಿ ಡಿಸ್ಕಸ್ ಮಾಡಿದ್ದೀವಿ. ಸೊ ಇದಾದ್ಮೇಲೆ ನೆಕ್ಸ್ಟ್ ಒಂದು ಡೈನೋಫ್ಲಾಜಿಲೇಟ್ಸ್ ಅಂತ ಬರ್ದಿದ್ದೇವೆ, ಹೌದಾ? ಸೊ ಡೈನೋಫ್ಲಾಜಿಲೇಟ್ಸ್ ದ ಆರ್ಗಾನಿಸಮ್ಸ್ ವಿಚ್ ಕನ್ಸಿಸ್ಟಿಂಗ್ ಆಫ್ ಅಂಡ್ 2 ಫ್ಲಾಜಿಲ್ ಅಲ್ಲಿ ನೇಮ್ ಹೇಳ್ತಿದೆ. ಸೊ ದೀಸ್ ಆರ್ ಪ್ರೆಸೆಂಟ್ ಇನ್ ಮೆರೈನ್ ಇನ್ ಹ್ಯಾಬಿಟೆಟ್. So based on the pigmentation they are of different colors. So ಅದರಲ್ಲಿ red dinoflagellates which is also called as gynoclolox ಅಂತ ಕರೀತೀವಿ. ಸೊ ಈ ಆರ್ಗಾನಿಸಮ್ ಗೈನೋಲಾಕ್ಸ್ ಅಂತ ಕರೀಬಹುದು. ಈ ಆರ್ಗಾನಿಸಮ್ ಸೊ ನ್ಯೂಮರಸ್ ಕ್ವಾಂಟಿಟಿ ಸಮುದ್ರದಲ್ಲಿ ಇರೋದ್ರಿಂದ ಇಟ್ ವಾಸ್ ರಿಫ್ಲೆಕ್ಟಿಂಗ್ ವಿತ್ ಅನ್ ರೆಡ್ ಪಿಗ್ಮೆಂಟೇಷನ್ ಅಂಡ್ ಇಟ್ ವಾಸ್ ರಿಲೀಸಿಂಗ್ ಅನ್ ಟಾಕ್ಸಿನ್ ಸಬ್ಸ್ಟೆನ್ಸ್ ದಟ್ ವಾಸ್ ಅಫೆಕ್ಟಿಂಗ್ ದ ಅಕ್ವಾಟಿಕ್ ಪ್ಲಾಂಟ್ಸ್ ಅಂಡ್ ಅನಿಮಲ್ಸ್ ಅಂತ ಕರೀಬಹುದು. ಸೊ ಇಷ್ಟು ನಾವು ಲಾಸ್ಟ್ ಕ್ಲಾಸ್ ಅಲ್ಲಿ ಡಿಸ್ಕಸ್ ಮಾಡಿದ್ವಿ, ಯಾವ್ದು ಕ್ರೈಸೋಫೈಟ್ಸ್ ಬಗ್ಗೆ ಮತ್ತೆ ಡೈನೋಫ್ಲಾಜಿಲೇಟ್ಸ್. ಇವತ್ತು ನಾವು ಡಿಸ್ಕಸ್ ಮಾಡ್ತೀವಿ ಥರ್ಡ್ ವರ್ಡ್, ದಟ್ ಇಸ್ ಆನ್ ಯೂಗ್ಲಿನಾಯ್ಡ್ಸ್. ಸೊ ಯೂಗ್ಲಿನಾಯ್ಡ್ಸ್ ಅಂತ ಬರ್ತಿದೆ. ಸೊ ದೀಸ್ ಆರ್ ಪ್ರೆಸೆಂಟ್ ಇನ್ ಫ್ರೆಶ್ ವಾಟರ್. These are present in fresh water and even in stagnant water. ಸೊ ಇದು ಫ್ರೆಶ್ ವಾಟರ್ ಅಲ್ಲಿ ಇರುತ್ತೆ. ಸೊ ಅದಾದ್ಮೇಲೆ ಸ್ಟಾಗ್ನೆಂಟ್ ನಿಂತಿರೋ ನೀರಲ್ಲೂ ಕೂಡ ನಾವು ಯೂಗ್ಲಿನಾಯ್ಡ್ಸ್ ಗಳನ್ನ ನೋಡ್ತಾ ಹೋಗ್ತೀವಿ. ಸೊ ಯೂಗ್ಲಿನ ಸ್ಟ್ರಕ್ಚರ್ ಅಂತ ತಗೊಂಡ್ರೆ ಸೊ ನಿಮ್ಗೆಲ್ರಿಗೂ ಒಂದು ಅಸಂಪ್ಷನ್ ಗೊತ್ತಿದೆ ಯೂಗ್ಲಿನ ಯಾವ ತರ ಇರುತ್ತೆ ಅಂತ. ಸೊ ಈ ತರ ಪ್ರೆಸೆನ್ಸ್ ಇರುತ್ತೆ, ಹೌದಾ? ಇಟ್ ಕನ್ಸಿಸ್ಟಿಂಗ್ ಲೋಕೋಮೋಟರಿ ಆರ್ಗನಲ್ ವಿಚ್ ಇಸ್ ಕಾಲ್ಡ್ ಆಸ್ ಫ್ಲಾಜಿಲ್ಲಾ. ಇದು ಲೋಕೋಮೋಟರಿ ಆರ್ಗನಲ್, ಇದನ್ನ ನಾವು ಫ್ಲಾಜಿಲ್ಲಾ ಅಂತ ಕರೀತೀವಿ. So it has been externally covered by a cell wall. Instead of cell wall, it has been externally covered by a layer called as pellicle. So ಇದು ಸುತ್ತ ನಾವು ಕಾಮನ್ ಆಗಿ ಒಂದು ಸೆಲ್ ಅಂತ ಬರೆದ್ರೆ ಸೆಲ್ ವಾಲ್ ಅಪಿಯರೆನ್ಸ್ ಕೂಡ ತೋರಿಸ್ತೀವಿ. Instead of cell wall, the euglena it has been externally covered by a layer called as pellicle. So pellicle ಅನ್ನುವಂತಹ ಲೇಯರ್ ಇಂದ ಇದು ಕವರ್ ಆಗಿರುತ್ತೆ. So which was a rigid in structure ಅಂತ ಕರೀಬಹುದು. So here it consisting of a nucleus along with a chloroplast. Nucleus ಇರುತ್ತೆ, ಅದರ ಜೊತೆಗೆ chloroplast ನ ಅಪಿಯರೆನ್ಸ್ ಕೂಡ ಇರುತ್ತೆ. So it is having one of the peculiar property. A peculiar property ಯಾವ್ದಪ್ಪ ಅಂತಂದ್ರೆ it was performing the property of both autotrophic ಅನ್ನೋಕ್ಕಿಂತ
ಫೋಟೋಸಿಂಥೆಟಿಕ್ ಅಂತ ಕರಿತೀವಿ. ಫೋಟೋಸಿಂಥೆಟಿಕ್ and heterotrophs. So due to the presence of an chlorophyll in the euglena, it behaves as an photosynthetic. It prepares the food material in the presence of sunlight. When the light deprives, so they are behaving like heterotrophs by consuming the smallest living organisms. So the example is the euglena. So euglenoids, the example, euglena anta karitheve. It was present in fresh water. They are present in even in a stagnant water. It has been externally covered by a protective layer called as pellicle layer. Instead of cell wall, it has been present. Inside it consisting of nucleus along with chloroplast. So here, this organism, it behaves, it performs a true property. In the presence of sunlight, they are acting like photosynthetic. In the deprived of light illde iddaga, they are behaving like heterotrophs, that they are depending on smallest living organisms than this. ಇದಕ್ಕಿಂತ ಚಿಕ್ಕ ಲಿವಿಂಗ್ ಆರ್ಗಾನಿಸಮ್ ನ ಕನ್ಸ್ಯೂಮ್ ಮಾಡ್ತಾ ಹೋಗುತ್ತೆ. So it is having an one of the locomotory organelle called as flagella. So flagella ಇಲ್ಲಿ ಏನಾಗುತ್ತೆ, locomotory organelle ಆಗಿ ಆಕ್ಟ್ ಮಾಡುತ್ತೆ ಅಂತ ಕರೀತೀವಿ. So this is about an euglenoids. So euglenoids ಬಗ್ಗೆ ಬಂದ್ರೆ they are present in stagnant water, fresh water. It has been externally covered by a cell wall. Instead of cell wall, it has been externally covered by a protective layer called as pellicle anta karitivi. Inside it consisting of nucleus along with chloroplast. They are behaving like photosynthetic during the presence of sunlight, due to the presence of chloroplast. When the sunlight deprived, it behaves like heterotrophs, that was depending on smallest living organisms anta karitivi. Example, euglena. So this is about euglenoids. So euglenoids ಆದಮೇಲೆ fourth one, slime moulds ಬರ್ಕೋಣ. So next fourth one, slime moulds. So next organism ಯಾರಪ್ಪ, slime moulds ಅಂತ ಬಂದಿದ್ದೀವಿ. So these are the organisms of saprophytes. These are saprophytes. So ಇವನ್ನ ನಾವು saprophytes ಅಂತ ಕರಿತೀವಿ. ಈ ಆರ್ಗಾನಿಸಮ್ ಕಾಮನ್ ಆಗಿ ನಾವು ಸ್ಪೆಸಿಫಿಕ್ ಮೆನ್ಷನ್ ಮಾಡ್ತಾ ಹೋದ್ರೆ these are saprophytes. Usually they grow on decaying twigs and leaves. ಲೀವ್ಸ್ ಅಂದ್ರೆ ಗೊತ್ತಿದೆ, ಎಲೆಗಳು. ಟ್ವಿಗ್ ಅಂದ್ರೆ ಈಗ ಮರದ ಕೊಂಬೆಗಳು ಇರ್ತಾವಲ್ವಾ, ಅವು ಮುರಿದಿರ್ತಾವಲ್ವಾ, ಮುರಿದು ಕೆಳಗೆ ಬಿದ್ದಿರುತ್ತೆ. ಸೊ ಮುರಿದು ಕೆಳಗಡೆ ಬಿದ್ದಿರುವಂತಹ ಟ್ವಿಗ್ಸ್ ಮತ್ತೆ ಲೀವ್ಸ್ ಗಳ ಮೇಲೆ ಗ್ರೋ ಆಗುತ್ತೆ. ದಿ ಸ್ಟಾರ್ಟ್ಸ್ engulfing the organic material engulfing the organic material. ಸೊ ಈಗ ಡೆಡ್ ಡಿಕೇಯಿಂಗ್ ಡೆಡ್ ಪಾರ್ಟಿಕಲ್ಸ್ ಕೆಳಗಡೆ ಬಿದ್ದಿದೆ ಅಂದ್ರೆ ಇಟ್ ಇಸ್ ಅನ್ ಆರ್ಗ್ಯಾನಿಕ್ ಮ್ಯಾಟರ್, ಹೌದಾ? ಆ ಆರ್ಗ್ಯಾನಿಕ್ ಮ್ಯಾಟರ್ ಅಲ್ಲಿ ಇರುವಂತಹ ಆರ್ಗ್ಯಾನಿಕ್ ಮೆಟೀರಿಯಲ್ ನ ಏನ್ ಮಾಡುತ್ತೆ, ಇದು ಎಂಗಲ್ಫ್ ಮಾಡುತ್ತೆ. ಸೊ ವಾಟ್ ಇಸ್ ದ ಮೀನಿಂಗ್ ಆಫ್ ಸ್ಯಾಪ್ರೋಫೈಟ್ಸ್ ಪ್ರೀವಿಯಸ್ ಕ್ಲಾಸ್ ಅಲ್ಲಿ ಹೇಳಿದೀವಿ ನಾವು. ಸೊ ದೀಸ್ ಆರ್ ದ ಆರ್ಗ್ಯಾನಿಸಮ್ಸ್ ವಿಚ್ ಆರ್ ಡಿಪೆಂಡಿಂಗ್ ಆನ್ ಡೆಡ್ ಅಂಡ್ ಡಿಕೇಯಿಂಗ್ ಆರ್ಗ್ಯಾನಿಕ್ ಮ್ಯಾಟರ್ಸ್ ಆರ್ ಕಾಲ್ಡ್ ಆಸ್ ಸ್ಯಾಪ್ರೋಫೈಟ್ಸ್ ಅಂತ ಕರೀತೀವಿ. ಸೊ ಸ್ಲೈಮ್ ಮೌಲ್ಡ್ಸ್ ಆರ್ ದ ಸ್ಯಾಪ್ರೋಫೈಟ್ಸ್. ಸೊ ದೇ ಗ್ರೋ ಆನ್ ಡಿಕೇಯಿಂಗ್ twigs and leaves. They start engulfing the organic material that was present in our twigs and leaves. So next, idadmele under suitable condition, suitable or favorable condition anta karitevi. Suitable or favorable condition. ಸೊ ಈ ಆರ್ಗ್ಯಾನಿಸಮ್ ಅದಕ್ಕೆ ಆದ ಸೂಟಬಲ್ ಆಗಿರುವಂತಹ ಎನ್ವಿರಾನ್ಮೆಂಟ್ ಏನಾದ್ರೂ ಸಿಕ್ಕರೆ ಇಟ್ ಡೆವಲಪ್ ಇಂಟು ಪ್ಲಾಸ್ಮೋಡಿಯಂ. ಆ ಸ್ಲೈಮ್ ಮೌಲ್ಡ್ಸ್ ಏನಾಗಿ ಡೆವಲಪ್ಮೆಂಟ್ ಆಗುತ್ತೆ, ಪ್ಲಾಸ್ಮೋಡಿಯಂ ಅನ್ನುವಂತಹ ಇಂಡಿವಿಜುವಲ್ ಆಗಿ ಡೆವಲಪ್ಮೆಂಟ್ ಆಗುತ್ತೆ. ಅಂಡರ್ ಅನ್ಫೇವರಬಲ್ ಕಂಡೀಷನ್, ಅಂಡರ್ ಅನ್ಫೇವರಬಲ್ ಕಂಡೀಷನ್. ಸೊ ಫೇವರಬಲ್ ಕಂಡೀಷನ್ ಇಲ್ಲ ಅಂದಾಗ ಸೊ ದೇ ಆರ್ ಡೆವಲಪ್ಡ್ ಇಂಟು ಸ್ಪೋರ್ ಬಾಡಿ, ಸ್ಪೋರ್ ಬಿಯರಿಂಗ್ ಬಾಡೀಸ್ ಅಂತ ಕರಿತೀವಿ. ಹಿಂಗೆ ಸೊ ಈ ತರ ಆರ್ಗ್ಯಾನಿಕ್ ಮ್ಯಾಟರ್ ಇದೆ, ಅದ್ರ ಮೇಲೆ ಆರ್ಗ್ಯಾನಿಕ್ ಮ್ಯಾಟರ್ ಬೇರೆ ಬಿದ್ದಿದೆ ಡಿಕೇಯಿಂಗ್ ಮ್ಯಾಟರ್,
ಇದು. ಸೊ ಇದ್ರ ಮೇಲೆ ಚಿಕ್ಕದಾಗಿ ಆರ್ಗಾನಿಸಮ್ ಬೆಳ್ಕೊಂಡು ಈ ತರ ಸ್ಪೋರ್ಸ್ ನ ಫಾರ್ಮೇಶನ್ ಆಗುತ್ತೆ. ಸ್ಪೋರ್ಸ್ ಅಂದ್ರೆ ಏನಂತ ಕರಿತೀವಿ? ಸೊ ನಾರ್ಮಲಿ ಸ್ಮಾಲೆಸ್ಟ್ ಪಾರ್ಟಿಕಲ್ಸ್, ಚಿಕ್ಕ ಚಿಕ್ಕ ಪಾರ್ಟಿಕಲ್ಸ್ ಈ ಮ್ಯಾಟರ್ಸ್ ಇಂದ ಹೊರಗಡೆ ಬರುತ್ತಲ್ಲ, ಅದನ್ನ ನಾವು ಸ್ಪೋರ್ಸ್ ಅಂತ ಕರೀತೀವಿ. ಡ್ರಾಪ್ಲೆಟ್ಸ್ ಅಂತ ಕರೀಬಹುದು. ದ ಫಾರ್ಮ್ ಆಫ್ ಡ್ರಾಪ್ಲೆಟ್ಸ್ that have been come out. So this spores ಯಾವಾಗ ಮತ್ತೆ ಸಾಯಿಲ್ ಸರ್ಫೇಸ್ ಮೇಲೆ ಬೀಳುತ್ತೆ, so again it has been converted, developed into an slime molds. So ಈ ಸ್ಲೈಮ್ molds ಯಾವಾಗ ಫೇವರಬಲ್ ಕಂಡೀಷನ್ ಇರುತ್ತೆ ಅವಾಗ ಪ್ಲಾಸ್ಮೋಡಿಯಂ ಆಗಿ ಡೆವಲಪ್ಮೆಂಟ್ ಆಗುತ್ತೆ. ಅನ್ಫೇವರಬಲ್ ಕಂಡೀಷನ್ ದೇ ಆರ್ ಪ್ರೊಡ್ಯೂಸಿಂಗ್ ಅಂಡ್ ಸ್ಪೋರ್ ಬಾಡಿ where the spores they can resist for many years. ತುಂಬಾ ವರ್ಷಗಳ ಕಾಲ ಈ ಸ್ಪೋರ್ಸ್ ಹಂಗೆ ಉಳ್ಕೊಂಡ್ಬಿಡುತ್ತೆ ಸಾಯಿಲ್ ಅಲ್ಲಿ. ಅರ್ಥ ಆಯ್ತಾ? So this is the characteristic features of slime molds. So write a note on slime molds ಅಂತ ಕರೀತೀವಿ. These are saprophytes. So they grow on decaying twigs and leaves and they start engulfing the organic material in them. Under favorable condition, they are producing, they start multiplying to produce an plasmodium. Under unfavorable condition, they are producing an spore body. So that spore body produces the numerous spores. That spores when come over the surface of soil, they grow into new individual. The spore, it is having an resistant for many years. They can survive for many years. So spores ತುಂಬಾ ವರ್ಷಗಳ ಕಾಲನು ಸರ್ವೈವ್ ಆಗುವಂತಹ ಪ್ರಾಪರ್ಟಿ ಇರುತ್ತೆ because the spore wall has been externally covered by thick wall. ಆ ಸ್ಪೋರ್ ವಾಲ್ ಥಿಕ್ ವಾಲ್ ಇಂದ ಪ್ರೆಸೆನ್ಸ್ ಇರುತ್ತೆ, ಹಾಗಾಗಿ ಅದಕ್ಕೆ ರೆಸಿಸ್ಟೆಂಟ್ ಪ್ರಾಪರ್ಟಿ ಜಾಸ್ತಿ ಇರುತ್ತೆ. ಸೊ ಇಷ್ಟು ಯಾವುದು ಸ್ಲೈಮ್ ಮೌಲ್ಡ್ಸ್ ಬಗ್ಗೆ. ಸೊ ನೆಕ್ಸ್ಟ್ ಒನ್ ನೋಡೋಣ, ಪ್ರೋಟೋಜೋವನ್ಸ್ ಅಂತ. ಸೊ ನೆಕ್ಸ್ಟ್ ಫಿಫ್ತ್ ಒನ್, ಸೊ ದಟ್ ಈಸ್ ಆನ್ ಪ್ರೋಟೋಜೋವನ್ಸ್. ಸೊ ಪ್ರೋಟೋಜೋವನ್ಸ್ ಅಂತ ಬರ್ತದೆ. ಸೊ ಇಲ್ಲಿ ಪ್ರೋಟೋಜೋವನ್ಸ್ ಅಂದ್ರೆ ಏನು? ಸೊ ದೀಸ್ ಆರ್ ದ ಪ್ರೋಟೋ ಮೀನ್ಸ್ ಫಸ್ಟ್, ಝೋವನ್ ಮೀನ್ಸ್ ಫಸ್ಟ್, ಅನಿಮಲ್ಸ್ ಅಂತಾನೆ ಕರೀಬಹುದು. ಫಸ್ಟ್ ಸಿಂಗಲ್ ಸೆಲ್ಡ್ ಆರ್ಗಾನಿಸಮ್ಸ್ ಯಾವಪ್ಪ ಅಂದ್ರೆ ದಟ್ ಈಸ್ ಆನ್ ಪ್ರೋಟೋಜೋವನ್ಸ್ ಅಂತ ಕರೀತೀವಿ. ಸೊ ದೀಸ್ ಆರ್ ಹೆಟಿರೋಟ್ರೋಪ್ಸ್. These are heterotrophs and some they are behaving like parasites and some as predators. So ಇಲ್ಲಿ ಪ್ರೋಟೋಜೋವನ್ಸ್ ಹೆಟಿರೋಟ್ರೋಫ್ಸ್ ಆಗಿ ಆಕ್ಟ್ ಮಾಡುತ್ತೆ. They are not capable of preparing their food material, so they are depending on other organisms to get a food and energy, and they are behaving like parasites. That means they are causing diseases when they start get enters inside or outside body, ಒಳಗಡೆ ಅಥವಾ ಹೊರಗಡೆ ಹೋಗ್ಬಿಟ್ಟು ಆ ಇಂಡಿವಿಜುವಲ್ಗೆ ಡಿಸೀಸಸ್ ನ ಕಾಸ್ ಮಾಡಬಹುದು. ಪ್ರಿಡೇಟರ್ಸ್, ದೇ ಆರ್ ಡಿಸ್ಟ್ರಾಯಿಂಗ್ ದ ಸ್ಮಾಲೆಸ್ಟ್ ಇಂಡಿವಿಜುವಲ್. ಇನ್ನೊಂದು ಇಂಡಿವಿಜುವಲ್ ನ ಡಿಸ್ಟ್ರಾಯ್ ಮಾಡಿ ಬದುಕುವಂತಹದ್ದು ಕೆಲಸನೂ ಕೂಡ ಇದು ಮಾಡುತ್ತೆ. ಸೊ ಹಂಗಾಗಿ ನಾವು ಇಲ್ಲಿ ಪ್ರೋಟೋಜೋವನ್ಸ್ ಅಂತ ಕರೀತೀವಿ. ಪ್ರೋಟೋಜೋವನ್ಸ್ ಅಲ್ಲಿ 4 ಮೇಜರ್ ಗ್ರೂಪ್ಸ್ ಇದಾವೆ. Protozoans is consisting of 4 major groups. The first one is amoeboid protozoan. Amoeboid protozoans. Second one, flagellated protozoans. Third one, ciliated protozoans. Fourth one, that is sporozoans. So these are the 4 major groups that are present in our protozoans. So protozoans ಅಲ್ಲಿ ಬರುವಂತಹ 4 major groups ಯಾವ್ಯಾವು? ಗ್ರೂಪ್ಸ್ ಗಳು amoeboid protozoans, flagellated, ciliated protozoans, last one is sporozoans. ಇದನ್ನ 5 marks ಗೆ ಕೇಳ್ತಾರೆ. So what are protozoans? Describe their 4 major groups ಅಂತ. ಸೊ ಪ್ರೋಟೋಜೋವನ್ಸ್ ಬಗ್ಗೆ ಬರೆದ್ರೆ 1 ಮಾರ್ಕು, ಇವು 4 ಆರ್ಗಾನಿಸಮ್ಸ್ ಬಗ್ಗೆ ಬರೆದ್ರೆ 1 ಮಾರ್ಕ್ ಆಗುತ್ತೆ. ಸೊ ಅಲ್ಲಿ 5 ಮಾರ್ಕ್ಸ್ ಕನ್ಸಿಡರೇಷನ್ ಇತ್ತು. ಸೊ ಈಗ ಈ ಒಂದೊಂದೇ ಆರ್ಗಾನಿಸಮ್ಸ್ ಬಗ್ಗೆ, ಒಂದೊಂದೇ ಪ್ರೋಟೋಜೋವನ್ಸ್ ಬಗ್ಗೆ ಈಗ ನೋಡ್ತಾ ಹೋಗೋಣ. ಸೊ ನೆಕ್ಸ್ಟ್ ಒನ್ ನೋಡೋಣ, ದಟ್ ಈಸ್ ಆನ್ ಅಮೀಬಾಯ್ಡ್ ಪ್ರೋಟೋಜೋವನ್ಸ್ ಅಂತ ಬರ್ತದೆ. ನೆಕ್ಸ್ಟ್ ಒನ್ ಅಮೀಬಾಯ್ಡ್ ಪ್ರೋಟೋಜೋವನ್. ಇಟ್ ಇಸ್ ದ ಫಸ್ಟ್ ಮೇಜರ್ ಗ್ರೂಪ್ ಇನ್ ಆನ್ ಪ್ರೋಟೋಜೋವನ್ಸ್. ಅಮೀಬಾಯ್ಡ್ ಅಂದ್ರೆ ನೆನಪಿದೆ ನಿಮಗೆ, ಅಮೀಬಾ it is an unicellular unicellular organisms anta karitive, and it is a eukaryotic because it is externally covered by an irregular shaped cell membrane. Cell membrane irregular shape irutte. So madhyake it consisting of a nucleus. Nucleus ಕೂಡ presence ಇದೆ.
It has been externally covered by a plasma membrane which was showing inward and outward irregular appearance ಇರೋದನ್ನ ನಾವು ಇದನ್ನ ಏನಂತ ಕರಿತೀವಪ್ಪ, ಸೂಡೋಪೋಡಿಯಾ ಅಂತ ಕರಿತೀವಲ್ಲ, ಸೂಡೋಪೋಡಿಯಾ. The pseudopodia, it acts like an locomotory organelle ಅಂತ ಬರ್ತದೆ. So amoeba ಎಲ್ಲಿರುತ್ತೆ? It was present in fresh water and even in sea water, and they are also present in moist soil. Amoeboid protozoans, they are present in fresh water, sea water, and even in a moist soil. So it has been externally covered by a membrane which was showing numerous irregular shape in appearance. It is called as a pseudopodia, which acts like a locomotory organelle. ಅಂದ್ರೆ ಇದು ಒಂದ್ ಕಡೆಯಿಂದ ಇನ್ನೊಂದ್ ಕಡೆ ಮೂವ್ಮೆಂಟ್ ಆಗಕ್ಕೆ ಹೆಲ್ಪ್ ಮಾಡೋಣ ಲೋಕೋಮೋಟರಿ ಆರ್ಗನಲ್ ಅಂತ ಕರಿತೀವಿ. ಅವನ್ನ ಸೂಡೋಪೋಡಿಯಾ ಅಂತ ಪ್ರೊನೌನ್ಸ್ ಮಾಡ್ಬೇಕು, ನಿಮ್ಗೆ ಎಲ್ರಿಗೂ ಗೊತ್ತಿದೆ. So not only it is helpful for locomotory organelle, it is also helpful for engulfing the food. ಇದು ಇನ್ನೊಂದು ಕೆಲಸ ಏನ್ ಮಾಡುತ್ತೆ, engulfing the food, food ನ engulf ಮಾಡುತ್ತೆ. ಸೊ ಇಲ್ಲಿ ಒಂದು ಚಿಕ್ಕ ಆರ್ಗಾನಿಸಮ್ಸ್ ಬಂದಿದ್ರೆ ಈ ಪ್ಲಾಸ್ಮಾ ಮೆಂಬ್ರೇನ್ ಹಿಂಗೆ ಇನ್ವರ್ಡ್ ಕನ್ವಲ್ಯೂಷನ್ಸ್ ಹೋಗಿ ಅದರೊಳಗಡೆಗೆ ಫುಡ್ ಪಾರ್ಟಿಕಲ್ಸ್ ಒಳಗಡೆ ಎಂಟ್ರಿ ಆಗುತ್ತೆ. ಸೊ ಈ ತರ ಸೂಡೋಪೋಡಿಯಾ ಇಟ್ ಇಸ್ ಆಲ್ಸೋ ಹೆಲ್ಪ್ಫುಲ್ ಫಾರ್ engulfing the food particles ಅಂತ ಕರಿಬಹುದು. ಸೊ ಇನ್ಸೈಡ್ ದ ಅಮೀಬಾ ಇಟ್ ಕನ್ಸಿಸ್ಟಿಂಗ್ ಆಫ್ ಫುಡ್ ವ್ಯಾಕ್ಯೂಲ್ಸ್, ಕಾಂಟ್ರಾಕ್ಟೈಲ್ ವ್ಯಾಕ್ಯೂಲ್ಸ್ ಎಲ್ಲ ಇರುತ್ತೆ. ಕಾಂಟ್ರಾಕ್ಟೈಲ್ ವ್ಯಾಕ್ಯೂಲ್ ಏನ್ ಮಾಡುತ್ತಪ್ಪ ಅಂದ್ರೆ ಆಸ್ಮೋ ರೆಗ್ಯುಲೇಷನ್ ಅಂತ ಕರಿತೀವಿ. ದಟ್ ಇಸ್ ಕಾಲ್ಡ್ ಆಸ್ ವಾಟರ್ ಬ್ಯಾಲೆನ್ಸ್. ಸೊ ಕಾಂಟ್ರಾಕ್ಟೈಲ್ ವ್ಯಾಕ್ಯೂಲ್ ಅಂತ ಏನ್ ಕರಿತೀವಿ, ಒಳಗಡೆ ಫುಡ್ ವ್ಯಾಕ್ಯೂಲ್ ಆಯ್ತಲ್ಲಪ್ಪ ಇದು. ಸೊ ಇನ್ನೊಂದಿರುತ್ತೆ ಏನು, ಕಾಂಟ್ರಾಕ್ಟೈಲ್ ವ್ಯಾಕ್ಯೂಲ್. ಸೊ ಈ ಕಾಂಟ್ರಾಕ್ಟೈಲ್ ವ್ಯಾಕ್ಯೂಲ್ ಏನ್ ಮಾಡುತ್ತೆ, ಆಸ್ಮೋ ರೆಗ್ಯುಲೇಷನ್, ಆಸ್ಮೋ ಬರ್ಕೊಳ್ಳಿ ಅದನ್ನ, ಆಸ್ಮೋ ರೆಗ್ಯುಲೇಷನ್ ಅಂತ ಕರಿತೀವಿ. ಆಸ್ಮೋ ರೆಗ್ಯುಲೇಷನ್ ಅಂದ್ರೆ ಏನು, ವಾಟರ್ ಬ್ಯಾಲೆನ್ಸ್ ಮಾಡ್ಕೊಂಡು ಹೆಲ್ಪ್ ಮಾಡ್ಕೊಡುತ್ತೆ. ಅಂಡ್ ದ amoeboid protozoan which was present in a marine region, it has been covered by silica shell. Marine region ಅಲ್ಲಿ ಇರುವಂತಹ amoeboid protozoans ನ ಸುತ್ತ ಸಿಲಿಕಾ ಶೆಲ್ ಇರುತ್ತೆ. ಅದಕ್ಕೆ ಎಕ್ಸಾಂಪಲ್ ಎಂಟಮೀಬಾ. ಎಂಟಮೀಬಾ ಹಿಸ್ಟೋಲೆಟಿಕಾ ಅಂತ ಕರೀತೀವಿ. ಎಂಟಮೀಬಾ ಹಿಸ್ಟೋಲೆಟಿಕಾ, biological name. So it acts like an parasite. ಇದೇನಾಗಿ ಆಕ್ಟ್ ಮಾಡುತ್ತೆ, ಪ್ಯಾರಾಸೈಟ್ ಆಗಿ ಆಕ್ಟ್ ಮಾಡುತ್ತೆ. ಹೆಂಗೆ ಪ್ಯಾರಾಸೈಟ್ ಮೀನ್ಸ್ that was causing a disease. When the entamoeba and histolytica, when it enters into our body, it was causing a disease called as amoebic dysentery. Amoebic dysentery ಅಂತ ಕರೀತೀವಿ. ಸೊ amoebic dysentery ಯಾವಾಗ ಆಗುತ್ತೆ, ಕಂಟಾಮಿನೇಟೆಡ್ ಫುಡ್ ಅಂಡ್ ವಾಟರ್. ಕಂಟಾಮಿನೇಟೆಡ್ ಫುಡ್ ಅಂಡ್ ವಾಟರ್ ಅಂದ್ರೆ ಫುಡ್ ಪಾಯ್ಸನ್ ಅಂತ ಕರಿತೀವಿ. ಸೊ ಅಂದ್ರೆ ಅನ್ವಾಂಟೆಡ್ ಪಾರ್ಟಿಕಲ್ಸ್ ಲೈಕ್ ಆನ್ ಎಂಟಮೀಬಾ ಹಿಸ್ಟೋಲಿಟಿಕಾ, ನಾವು ಕುಡಿಯೋ ನೀರಲ್ಲೋ ಅದ ಫುಡ್ ಪಾರ್ಟಿಕಲ್ಸ್ ನಮ್ಮ ಬಾಡಿಲಿ ಎಂಟ್ರಿ ಆದ್ರೆ ಇಂಟೆಸ್ಟೈನ್ಗೆ ಹೋಗ್ಬಿಟ್ಟು ಅದೇನ್ ಮಾಡುತ್ತೆ, ಡೈಜೆಸ್ಟಿವ್ ಟ್ರಾಕ್ಟ್ ಅಲ್ಲಿ ನಮಗೆ ಡಿಸೀಸ್ ಕಾಸ್ ಮಾಡುತ್ತೆ. ಅದನ್ನ ಅಮೀಬಿಕ್ ಡಿಸೆಂಟ್ರಿ ಅಂತ ಕರಿತೀವಿ, ಆಮ್ಶಂಖ್ಯ ಬೇದಿ ಅಂತ ಕರೀತಾರಲ್ವಾ. ಸೊ ಅದಕ್ಕೆ ಎಕ್ಸಾಂಪಲ್ಸ್ ಗಳನ್ನ ನಾವೇನು ಹೇಳ್ಬೋದು. ಪ್ರೋಟೋಸೋವನ್ಸ್ ದೇ ಆರ್ ಆಲ್ಸೋ ಆಕ್ಟ್ಸ್ ಲೈಕ್ ಆನ್ ಪ್ಯಾರಾಸೈಟ್ಸ್ ಗೆ ಅಲ್ಲಿ ಒಂದು ಎಕ್ಸಾಂಪಲ್. ಸೊ ನೆಕ್ಸ್ಟ್ ಒನ್ ಫ್ಲಾಜೆಲೇಟೆಡ್ ಪ್ರೋಟೋಸೋವನ್. ಲೋಕೋಮೋಟರಿ ಆರ್ಗನಲ್ಸ್ ಬೇಸಿಸ್ ಮೇಲೆ ಇಲ್ಲೊಂದು ಫ್ಲಾಜೆಲೇಟೆಡ್ ಪ್ರೋಟೋಸೋವನ್ಸ್ ಅಂತ ಇದೆ. ಸೊ ದೇ ಆರ್ ಫ್ರೀ ಲಿವಿಂಗ್ ಪ್ರೆಸೆನ್ಸ್ ಇದೆ, ಅಂದ್ರೆ ಯಾವುದೇ ಇಂಡಿವಿಜುವಲ್ಸ್ ನ ಒಳಗಡೆ ಇರಲ್ಲ, ಹೊರಗಡೆ ಫ್ರೀ ಆಗಿರುವಂತದ್ದು. ಪ್ಯಾರಾಸೈಟಿಕ್ ಅಂದ್ರೆ ಬೇರೆ ಬಾಡಿ ಮೇಲೆ ಒಳಗಡೆ ಅಥವಾ ಹೊರಗಡೆ ಇರುವಂತದಕ್ಕೆ ಪ್ಯಾರಾಸೈಟಿಕ್ ಅಂತ ಕರಿತೀವಿ. So here the flagellated protozoans, they may be free living or parasitic. So it consisting of a hairy-like structure which acts like an locomotory organelle called as flagella. Flagella ಏನಾಗಿ ಆಕ್ಟ್ ಮಾಡುತ್ತೆ, locomotory organelle. So ಇಲ್ಲಿ this is a parasitic ಅಂತ ಕರೀತೀವಿ. ಯಾವುದು flagellated protozoan, it is also causing a disease. So it causing a disease name called as sleeping sickness. ಯಾವ ಡಿಸೀಸ್ ಕಾಸ್ ಮಾಡುತ್ತೆ, ಸ್ಲೀಪಿಂಗ್ ಸಿಕ್ನೆಸ್, ನಿದ್ದೆ ಮೇಲೆ ಪರಿಣಾಮ ಬೀಳುವಂತಹ ಡಿಸೀಸ್ ಕಾಸ್ ಮಾಡುತ್ತೆ ಸ್ಲೀಪಿಂಗ್ ಸಿಕ್ನೆಸ್ ಅಂತ. ಈ ಸ್ಲೀಪಿಂಗ್ ಸಿಕ್ನೆಸ್ ಡಿಸೀಸ್ ನ ಕಾಸ್ ಮಾಡುವಂತಹ ಫ್ಲಾಜೆಲೇಟೆಡ್ ಪ್ರೋಟೋಸೋವನ್ ಯಾವುದು ಅಂದ್ರೆ ಟ್ರಿಪ್ಯಾನೋಸೋಮಾ ಅಂತ ಕರಿತೀವಿ. ಸೊ ಈ ತರ ಇರುತ್ತೆ ಟ್ರಿಪ್ಯಾನೋಸೋಮಾ. ಸೊ ಇದಕ್ಕೆ ಲೋಕೋಮೋಟರಿ ಆರ್ಗನಲ್ ದಟ್ ಇಸ್ ಅ ಫ್ಲಾಜೆಲ್ಲಾ. ಸೊ ಈ ತರ ಫ್ಲಾಜೆಲ್ಲಾ ಪ್ರೆಸೆನ್ಸ್ ಇರುತ್ತೆ. ಇದು ಸಿಂಗಲ್ ಸೈಡ್ ಇಂಡಿಕೇಶನ್.
ಸೊ ಇದು ಈ ಟ್ರಿಪಾನೋಸೋಮಾ ಏನ್ ಕಾಸ್ ಮಾಡುತ್ತೆ ಸ್ಲೀಪಿಂಗ್ ಸಿಕ್ನೆಸ್. ಇದು ನಿಮಗೆ ಕಾಂಪಿಟೇಟಿವ್ ಅಲ್ಲೂ ಕೇಳಬಹುದು, 1 ಮಾರ್ಕ್ ಅಲ್ಲೂ ಕೂಡ ಕ್ವಶನ್ ಕೇಳಬಹುದು. ಸೊ ನೇಮ್ ದ ಡಿಸೀಸ್ ದಟ್ ಹ್ಯಾಸ್ ಬಿನ್ ಕಾಸ್ಡ್ ಬೈ ಟ್ರಿಪಾನೋಸೋಮಾ ಅಂತ ಹೇಳಿದ್ರೆ ಸ್ಲೀಪಿಂಗ್ ಸಿಕ್ನೆಸ್. ಅಥವಾ ಸ್ಲೀಪಿಂಗ್ ಸಿಕ್ನೆಸ್ ಯಾವ ಪ್ರೋಟೋಸೋವನ್ ಇಂದ ಬರುತ್ತೆ ಅಂದ್ರೆ ಟ್ರಿಪಾನೋಸೋಮಾ ಇಂದ ಬರುತ್ತೆ ಅಂತ ಬರೀಬೇಕಾಗುತ್ತೆ. ಸೊ ಇಷ್ಟು 2 ಪ್ರೋಟೋಸೋವನ್ಸ್ ಬಗ್ಗೆ. ಅಮೀಬಾಯ್ಡ್ ಪ್ರೋಟೋಸೋವನ್ಸ್ ಅಂತ ಕರಿತೀವಿ. ಅಮೀಬಾಯ್ಡ್ ಪ್ರೋಟೋಸೋವನ್ ದೇ ಆರ್ ಪ್ರೆಸೆಂಟ್ ಇನ್ ಫ್ರೆಶ್ ವಾಟರ್, sea water and even in moist soil. It has been externally covered by a membrane which was forming a locomotory organelle called as pseudopodia. Not only it acts like a locomotory organ, even it is helpful for engulfing the food particles. So the amoeboid protozoan which was present in marine form, it has been externally covered by silica shell. Example, ant amoeba, which is a parasitic that was causing a disease called as amoebic dysentery. The flagellated protozoan which was free living and parasitic. So the flagella, it is a locomotory organelle. So it was causing a disease that is called sleeping sickness. When it acts like a parasite, the trypanosoma, it causes a disease called as sleeping sickness. So ಈ ಎರಡು amoeboid protozoans ಮತ್ತೆ flagellated protozoans are. So next ciliated protozoan ಮತ್ತೆ sporozoans ನೋಡೋಣ. So next one, that is ciliated protozoans ಅಂತ ಇದೆ. So ಈ organisms ಅಲ್ಲಿ locomotory organelle cilia presence ಇರುತ್ತೆ. So these are aquatic. So cilia is a locomotory organelle. Example, paramecium ಅಂತ ಇದೆ. So ನಿಮ್ಗೆಲ್ಲರಿಗೂ paramecium diagrammatic representation ನೆನಪಿದ್ದೇ ಇರುತ್ತೆ. So this is a paramecium. So ಈ paramecium externally it has been covered by a egg-like structure. It is called as a cilia. So inside it consisting of micro and macronucleus. ಇದರಲ್ಲಿ micronucleus ಮತ್ತೆ macronucleus ಅಂತ ಇರುತ್ತೆ. ಈ ತರ ಜಾಗದಲ್ಲಿ it consisting of one of the funnel shaped structure that is called as gullet. This gullet, it is a space helpful for the penetration of food. So ಹೊರಗಡೆ ಇರುವಂತಹ ಫುಡ್ ಒಳಗಡೆ ಪೆನೆಟ್ರೇಟ್ ಆಗಕ್ಕೆ ಹೆಲ್ಪ್ ಮಾಡುತ್ತೆ ಯಾಕಂದ್ರೆ ಗಲ್ಲೆಟ್ ಅಂತ ಕರಿತೀವಿ. ಸೊ ಎಕ್ಸಾಂಪಲ್ ಪ್ಯಾರಾಮಿಷಿಯಂ. ಇಷ್ಟನ್ನು ಮಾತ್ರ ಇಲ್ಲಿ ಬರೀಬೇಕಾಗುತ್ತೆ. ciliated protozoans, these are aquatic inhabited. Aquatic ಅಂದ್ರೆ ನೀರಲ್ಲಿ ಇರುವಂತದ್ದು. It is having a locomotory organelle called as cilia. Gullet, it is a smaller opening which is helpful for the penetration of food inside. It is example paramecium. Sporozoan. So next major group sporozoan. It is sporozoan ಅಂದ್ರೆ it is one of the infectious stage ಅಂತ ಕರೀತೀವಿ. infectious ಅಂದ್ರೆ ಏನು, which is causing a disease. So ಒಂದು ಪರ್ಟಿಕ್ಯುಲರ್ ಸ್ಟೇಜ್ ಯಾವುದೇ ಒಂದು ಆರ್ಗಾನಿಸಮ್ಸ್ ನ ಲೈಫ್ ಸೈಕಲ್ ಅಲ್ಲಿ ಸ್ಟೇಜಸ್ ಬರ್ತಾ ಹೋಗುತ್ತೆ. ಹಂಗೆ ಪ್ಯಾರಾಸೈಟ್ಸ್ ಅಂತ ನಾವೇನ್ ಕರಿತೀವಿ, ಆ ಪ್ಯಾರಾಸೈಟ್ಸ್ ಅಲ್ಲಿ ಒಂದು ಸ್ಟೇಜ್ ಇನ್ಫೆಕ್ಷಿಯಸ್ ಆಗಿ ಇರುತ್ತೆ ಅಂತ ಕೂಡ ಹೇಳ್ಬೋದು. The infectious spore-like stage which was causing a diseases in human being, that is malaria. Example, plasmodium ಅಂತ ಕರೀತೀವಿ. ಸ್ಪೋರೋಜೋವನ್ಸ್ ಗೆ ಒಂದು ಎಕ್ಸಾಂಪಲ್ ಅಂತಂದ್ರೆ ಪ್ಲಾಸ್ಮೋಡಿಯಂ. Plasmodium, it is a sporozoan which is having an infectious stage called as sporozoan. Plasmodium ಅನ್ನೋದು ಒಂದು ಮೈಕ್ರೋಬ್. ಆ ಮೈಕ್ರೋಬ್ ಒಳಗಡೆ ಸ್ಪೋರೋಜೋವನ್ಸ್ ಅಂತ ಇರುತ್ತೆ. ಆ ಸ್ಪೋರೋಜೋವನ್ಸ್ ಏನು ಇನ್ಫೆಕ್ಷಿಯಸ್ ಸ್ಟೇಜ್. ಆ ಇನ್ಫೆಕ್ಷಿಯಸ್ ಸ್ಟೇಜ್ ಯಾವ ಇನ್ಫೆಕ್ಷನ್ ಕಾಸ್ ಮಾಡುತ್ತೆ ಹ್ಯೂಮನ್ ಬೀಯಿಂಗ್ಸ್ ಅಲ್ಲಿ, ಮಲೇರಿಯಾ. ಹಂಗಾಗಿ ಇದನ್ನ ನಾವು ಮಲೇರಿಯಲ್ ಪ್ಯಾರಾಸೈಟ್ಸ್ ಅಂತಾನೆ ಕರಿತೀವಿ. ಸೊ ದಿಸ್ ಪ್ಲಾಸ್ಮೋಡಿಯಂ, to complete its life cycle, it depends on two organisms, that is a man and mosquito. ನಮಗೆಲ್ಲರಿಗೂ ಗೊತ್ತಿದೆ. ಸೊ ಮಲೇರಿಯಾ, it has been caused by an female Anopheles mosquito. So where it shows ಅದು ಫಿಮೇಲ್ ಅನಾಫಿಲಸ್ ಮಸ್ಕಿಟೋ ಅಲ್ಲಿ ಹಾಫ್ ಲೈಫ್ ಸೈಕಲ್ ನಡೆದ್ರೆ, ಹ್ಯೂಮನ್ ಬೀಯಿಂಗ್ಸ್ ಅಲ್ಲಿ ಹಾಫ್ ಲೈಫ್ ಸೈಕಲ್ ನಡೆಯುತ್ತೆ. ದಟ್ ಇಸ್ ಟು ಕಂಪ್ಲೀಟ್ ದ ಲೈಫ್ ಸೈಕಲ್ ಆಫ್ ಅ ಪ್ಲಾಸ್ಮೋಡಿಯಂ ಅಂತ ಕರಿತೀವಿ. ಸೊ ದೀಸ್ ಆರ್ ಅಬೌಟ್ ಅಂಡ್ ciliated protozoans and sporozoans. ಸೊ ಇಷ್ಟು ಪ್ರೋಟಿಸ್ಟಾ ಅನ್ನುವಂತಹ ಕ್ಲಾಸ್ ಅಲ್ಲಿ ನಾವು ಇಷ್ಟನ್ನ ಡಿಸ್ಕಸ್ ಮಾಡಿದ್ವಿ. ಪ್ರೋಟಿಸ್ಟಾ ಇಸ್ ಅ ಕಿಂಗ್ಡಮ್ ಕ್ಲಾಸ್. ಪ್ರೋಟಿಸ್ಟಾ ಒಳಗಡೆ ಸೊ 5 ಕ್ಲಾಸಸ್ ಡಿವಿಷನ್ಸ್ ಗಳನ್ನ ನೋಡ್ತಾ ಹೋಗಿದ್ದೀವಿ. ಸೊ ಯಾವ್ದಾದ್ರು ಫಸ್ಟ್ ಕ್ರೈಸೋಫೈಟ್ಸ್, ಡೈನೋಫ್ಲಾಜಿಲೇಟ್ಸ್, ಯೂಗ್ಲಿನಾಯ್ಡ್ಸ್ ನೋಡಿದೀವಿ, ಸ್ಲೈಮ್ ಮೌಲ್ಡ್ಸ್. ನೆಕ್ಸ್ಟ್ ಬಂತು ಪ್ರೋಟೋಜೋವನ್ಸ್. ಪ್ರೋಟೋಜೋವನ್ಸ್ ಅಲ್ಲಿ ಅಮೀಬಾಯ್ಡ್, ciliated, flagellated and sporozoans. ಸೊ ಇಷ್ಟನ್ನು ಡಿಸ್ಕಸ್ ಮಾಡಿದ್ವಿ. ಇವಿಷ್ಟನ್ನು
1 ಮಾರ್ಕಿಂದ ಹಿಡಿದು 5 ಮಾರ್ಕ್ ತನಕ ಕ್ವಶನ್ಸ್ಗಳನ್ನ ಕೇಳ್ತಾ ಹೋಗ್ತಾರೆ. ಸೊ ಕ್ವಶನ್ಸ್ಗಳನ್ನ ಆಮೇಲೆ ಡಿಸ್ಕಸ್ ಮಾಡೋಣಂತೆ. ಸೊ ನಮ್ಗೆ ಈಗ ಪ್ರೋಟಿಸ್ಟಾ ಕಂಪ್ಲೀಟ್ ಆಯ್ತು. ಈ ಚಾಪ್ಟರ್ ಅಲ್ಲಿ 5 ಕಿಂಗ್ಡಮ್ಸ್ ಹೇಳಿದ್ವಿ. ಮೊನೆರಾ ಆಯ್ತು, ಪ್ರೋಟಿಸ್ಟಾ ಆಯ್ತು. ನೆಕ್ಸ್ಟ್ ಇವಾಗ ನಾವ್ ಯಾವ್ದು ಓದ್ಬೇಕು? ಮೈಕೋಟಾ ನಥಿಂಗ್ ಬಟ್ ಫಂಗೈ ಗ್ರೂಪ್ಸ್ ನೋಡೋಣ. ಓಕೆನಾ? ಸೊ ನೆಕ್ಸ್ಟ್ ಒನ್, there is a kingdom Mycota or fungi. So this is the third kingdom, so which was linking between the higher ಮತ್ತೆ lower individuals ನ ಎರಡನ್ನೂ ಲಿಂಕ್ ಮಾಡುವಂತಹ ಆರ್ಗಾನಿಸಮ್ಸ್ ಆಗಿರುತ್ತೆ ಇದು. So these are heterotrophic. They are not capable of preparing the food material, so they are depending on other individuals to get food and energy, food and nutrition ಅಂತ ಕರೀಬಹುದು. So fungi ಅಂತ ತಗೊಂಡ ಫಂಗಸ್ ಅಂತ ತಗೊಂಡ ತಕ್ಷಣ so it is a parasitic. ಇದು ಬೇರೆ ಇಂಡಿವಿಜುವಲ್ಸ್ ಇನ ಬಾಡಿ ಮೇಲ್ಗಡೆ ನಾವು ಬೆಳೆಯುವಂತಹ ಇಂಡಿವಿಜುವಲ್ಸ್ ಆಗಿರುತ್ತೆ, ಅಥವಾ ಯಾವುದೋ ಒಂದು ಆರ್ಗ್ಯಾನಿಕ್ ಮ್ಯಾಟರ್ ಮೇಲೆ ಬೆಳೆಯುವಂತದ್ದಾಗಿರುತ್ತೆ. ಸೊ ಇಟ್ ಸ್ಟಾರ್ಟ್ ಬ್ರೇಕ್ ಡೌನಿಂಗ್, ಅದರಲ್ಲಿರುವಂತಹ ಆರ್ಗ್ಯಾನಿಕ್ ಮೆಟೀರಿಯಲ್ ನ ಬ್ರೇಕ್ ಡೌನ್ ಮಾಡೋಕ್ಕೂ ಕೂಡ ಇದು ಹೆಲ್ಪ್ ಮಾಡುತ್ತೆ ಅಂತ ಕರಿತೀವಿ. ಸೊ ಇದರಲ್ಲಿ ಕೆಲವೊಂದು ಎಕ್ಸಾಂಪಲ್ ಕೊಟ್ಟಿದ್ದೀವಿ. ಇಲ್ಲಿ ಫಂಗೈ ಅಂತ ಕರೆದ್ರೆ ಇಟ್ ಇಸ್ ನಾಟ್ ಓನ್ಲಿ ಹಾರ್ಮ್ಫುಲ್, ಕೆಲವೊಂದು ಯೂಸ್ಫುಲ್ ಪ್ರಾಡಕ್ಟ್ಸ್ ಆಗಿ ಕಮರ್ಷಿಯಲ್ ಎಕ್ಸ್ಪ್ಲಾಯಿಟೇಷನ್ ಕೂಡ ಪ್ರೆಸೆನ್ಸ್ ಇದೆ. ಅದಕ್ಕೆ ಕೆಲವೊಂದು ಎಕ್ಸಾಂಪಲ್ಸ್ ಬರ್ಸಿದೀವಿ. ಡಿಸೀಸ್ ಕಾಸಿಂಗು ಯೂಸ್ಫುಲ್ ಯಾವ್ಯಾವಿದಾವೆ ಫಂಗೈಯಲ್ಲಿ ಅಂತ ಜನರಲ್ ಇಂಟ್ರೊಡಕ್ಷನ್ ಅಲ್ಲಿ ನಾವು ಸ್ಟಾರ್ಟ್ ಮಾಡ್ತಿದ್ದೀವಿ. ಬ್ರೆಡ್ ಅಂತ ಇದ್ದಾಗ, ಸೊ ಕಾಮನ್ ಆಗಿ ನಾವು ಬ್ರೆಡ್ ನ ಮನೆಯಲ್ಲಿ ಈ ತರ ಇಟ್ಟಾಗ ಸ್ವಲ್ಪ ಮಾಯಿಸ್ಟ್ ಹೆಚ್ಚಿಗೆ ಇತ್ತು ಅಂದ್ರೆ ಅದ್ರ ಮೇಲೆ ಸ್ವಲ್ಪ ಬೂದಿ ಬಣ್ಣದ ತರ ಥ್ರೆಡ್ ಲೈಕ್ ಸ್ಟ್ರಕ್ಚರ್ ಅಪಿಯರೆನ್ಸ್ ಆಗುತ್ತೆ. ದಟ್ ಇಸ್ ಅನ್ ಫಂಗಸ್ ಮೌಲ್ಡ್. ಸೊ ಅದನ್ನ ನಾವೇನಂತ ಕರಿತೀವಿ? ಮೌಲ್ಡ್ ಅಂತ ಕರಿತೀವಿ. ಬ್ರೆಡ್ ನ ನಾವು ಎತ್ತುತ್ತೇವೆ, ಸ್ವಲ್ಪ ಮಾಯಿಸ್ಟ್ ಇತ್ತು ಅಂದ್ರೆ ಅದ್ರ ಮೇಲೆ ಬೆಳ್ಕೊಳುತ್ತೆ. ಅದನ್ನ ಹಂಗೆ ಬಿಟ್ಟು ಹೋಗಿ ಇನ್ನೊಂದು ಸ್ವಲ್ಪ ದಿನ ಫಂಗಸ್ ಬೆಳೆದಿದ್ರು ಮತ್ತೆ ಹಂಗೆ ಬೆಳೆ ಇನ್ನೊಂದು ಫಂಗಸ್ ಬೆಳೆಯುತ್ತೆ. ಗ್ರೀನ್ ಕಲರ್ ಆಪರೇಟರ್ಸ್ ಎಲ್ಲ ಬೆಳೆಯುತ್ತಾ ಇರುತ್ತೆ. ಸೊ ದಟ್ ಈಸ್ ಅನ್ ಪೆನ್ಸಿಲಿಯಂ ಅಂತ ಕರಿತೀವಿ. ಸೊ ಈ ತರ ಫಂಗಸ್ ಗ್ರೋತ್ ಒಂದು ಸ್ಯಾಪ್ರೋಫೈಟಿಕ್ ಮೀಡಿಯಾದಲ್ಲೂ ಕೂಡ ಬೆಳೆಯುವಂತಹ ಚಾನ್ಸಸ್ ಜಾಸ್ತಿ ಇದೆ ಅಂತ ಹೇಳ್ತೀವಿ. ಸೊ ದಟ್ ವಾಸ್ ಆಲ್ಸೋ ಕಾಸಿಂಗ್ ಅಂಡ್ ಡಿಸೀಸಸ್ ಇನ್ ಪ್ಲಾಂಟ್ಸ್ ಅಂಡ್ ಇವನ್ ಇನ್ ಅನಿಮಲ್ಸ್. ಸಮ್ ಆಫ್ ದ ಫಂಗಸ್ ದೇ ಕ್ಯಾನ್ ಬಿ ಎಡಿಬಲ್, ಕೆಲವೊಂದನ್ನ ನಾವು ಕನ್ಸ್ಯೂಮ್ ಮಾಡ್ತೀವಿ, ತಿಂತೀವಿ. ಕೆಲವೊಂದು ಕಮರ್ಷಿಯಲ್ ಎಕ್ಸ್ಪ್ಲಾಯಿಟೇಷನ್, ಹಣಕ್ಕೋಸ್ಕರ ಅದನ್ನ ಎಕ್ಸ್ಪ್ಲಾಯ್ಟ್ ಕೂಡ ಮಾಡ್ತೀವಿ. ಸೊ ಎಕ್ಸಾಂಪಲ್ ನೋಡ್ತಾ ಹೋಗೋಣ. ಸೊ ಬ್ರೆಡ್ ಮೇಲೆ ಬೆಳೆಯುವಂತಹ ಫಂಗಸ್ ದಟ್ ಇಸ್ ಅ ಮೌಲ್ಡ್. ಆರೆಂಜ್ ರಾಟ್, ಆರೆಂಜ್ ಫ್ರೂಟ್ ಮೇಲೆ ಫಂಗಸ್ ಬೆಳೆದಿರುತ್ತೆ, ಬೂದಿ ಬೂದಿ ತರ ಬೆಳೆದಿರುತ್ತಲ್ಲ, ಅದನ್ನ ಆರೆಂಜ್ ರಾಟ್ ಅಂತ ಕರಿತೀವಿ. ದಟ್ ವಾಸ್ ಗ್ರೋಸ್ ಆನ್ ದ ಫ್ರೂಟ್. ಸೊ ಮಶ್ರೂಮ್ ಅಂಡ್ ಟೋಡ್ ಸ್ಟೂಲ್, ಮಶ್ರೂಮ್ ಮತ್ತೆ ಟೋಡ್ ಸ್ಟೂಲ್ ದೇ ಆರ್ ದ ಎಡಿಬಲ್ ಮಶ್ರೂಮ್. ಅಂದ್ರೆ ಆ ಮಶ್ರೂಮ್ ಇಟ್ ಇಸ್ ಅ ಫಂಗಸ್, ಅದನ್ನ ನಾವು ಕನ್ಸ್ಯೂಮ್ ಮಾಡ್ತೀವಿ, ತಿಂತೀವಿ ಕೂಡ. ಹಂಗಾಗಿ ಎಡಿಬಲ್ ಮಶ್ರೂಮ್ಗೆ ಎಕ್ಸಾಂಪಲ್ ಮಶ್ರೂಮ್ ಮತ್ತೆ ಟೋಡ್ ಸ್ಟೂಲ್ ಅಂತ ಕರಿತೀವಿ. ವೈಟ್ ಸ್ಪಾಟ್ಸ್ ಆನ್ ದ ಮಸ್ಟರ್ಡ್ ಲೀವ್ಸ್, ಮಸ್ಟರ್ಡ್ ಅಂತ ತಗೊಂಡ್ರೆ ಈ ಸಾಸಿವೆ ಗಿಡ ಇರುತ್ತಲ್ಲ, ಸಾಸಿವೆ ಗಿಡದ ಎಲೆ ಮೇಲೆ ನಾವು ಅಪಿಯರೆನ್ಸ್ ಮಾಡಿದ್ರೆ ಈ ತರ ವೈಟ್ ಸ್ಪಾಟ್ಸ್ ಗಳು ಕಾಣುತ್ತೆ. ದಟ್ ಈಸ್ ಆಲ್ಸೋ ಡ್ಯೂ ಟು ದ ಇನ್ಫೆಕ್ಷನ್ ಬೈ ದ ಫಂಗಸ್. ಫಂಗಸ್ ಇಂದ ಆಗಿರೋ ಇನ್ಫೆಕ್ಷನ್ ಇಂದ ಅದು ರಿಸಲ್ಟ್ ಆಗಿರುತ್ತೆ. ಸೊ ಇಲ್ಲಿ ಯೂನಿಸೆಲ್ಯುಲಾರ್ ಫಂಗಸ್ಗೆ ಒಂದು ಎಕ್ಸಾಂಪಲ್ ಕೊಡಿ ಅಂತ ಕೇಳಿದಾಗ ಈಸ್ಟ್ ಅಂತ ಕರಿತೀವಿ. ಸೊ ಈಸ್ಟ್ ಇಟ್ ಈಸ್ ಒನ್ ಆಫ್ ದ ಮೈಕ್ರೋಸ್ಕೋಪಿಕ್ ಯೂನಿಸೆಲ್ಯುಲಾರ್ ಫಂಗೈ. ಮೈಕ್ರೋಸ್ಕೋಪಿಕ್ ಮತ್ತೆ ಯೂನಿಸೆಲ್ಯುಲಾರ್ ಫಂಗೈ ಅಂತಾನೆ ಕರಿತೀವಿ ಇದನ್ನ. ಸೊ ಇಟ್ ಹ್ಯಾಸ್ ಬಿನ್ ಎಕ್ಸ್ಟ್ರೀಮ್ಲಿ ಕವರ್ಡ್ ಬೈ ಎ ಸೆಲ್ ವಾಲ್. ಸೊ ಇದು ಸೆಲ್ ವಾಲ್ ಇಂದ ಅಪಿಯರೆನ್ಸ್ ಇರುತ್ತೆ. ಈಸ್ಟ್ ಇನ್ ದ ಫಾರ್ಮ್ ಆಫ್ ಪೌಡರ್ ನಾವು ಕಮರ್ಷಿಯಲ್ ಎಕ್ಸ್ಪ್ಲಾಯಿಟೇಷನ್ ಮಾಡ್ತೀವಿ. ಪೌಡರ್ ಫಾರ್ಮ್ ಅಲ್ಲಿ ಈಸ್ಟ್ ಸಿಗುತ್ತೆ, ಈಸ್ಟ್ ಪೌಡರ್ಸ್ ಅಂತ. ಅದರಲ್ಲಿ ಬ್ರೀವರ್ಸ್ ಈಸ್ಟ್ ಅಂತ ಬರುತ್ತೆ, ಬೇಕರ್ಸ್ ಈಸ್ಟ್ ಅಂತ ಬರುತ್ತೆ. ಬೀವರ್ಸ್ ಈಸ್ಟ್, ಬೇಕರ್ಸ್ ಈಸ್ಟ್. ಬ್ರೀವರ್ಸ್ ಅಂದ್ರೆ ಬೀವರೇಜಸ್ ಅಂತ ಕರಿತೀವಿ. ಸೊ ಬೀವರೇಜಸ್ ಅಂದ್ರೆ ದೇ ಮೇ ಬಿ ಆಲ್ಕೋಹಾಲಿಕ್ ಬೀವರೇಜಸ್, ಆಲ್ಕೋಹಾಲ್ ಪ್ರಿಪರೇಷನ್ ಮಾಡೋದಕ್ಕೂ ಕೂಡ ಈಸ್ಟ್ ನ ಉಪಯೋಗಿಸ್ತೀವಿ. ಅಂಡ್ ಈವನ್ ಬೇಕರ್ಸ್ ಈಸ್ಟ್ ಅಂದ್ರೆ ಫಾರ್ ದ ಪ್ರಿಪರೇಷನ್ ಆಫ್ ಬ್ರೆಡ್ ವಿ ಆರ್ ಯುಟಿಲೈಸಿಂಗ್ an yeast powder that is making the softening of dough. ನಾವು ಹಿಟ್ಟು ಏನ್ ಕಲಸಿಟ್ಟಿರ್ತೀವಿ, ಸೊ ಅದ್ರ ಮೇಲೆ ಈಸ್ಟ್ ಪೌಡರ್ ಹಾಕಿದ್ಮೇಲೆ ಏನಾಗುತ್ತೆ, ಅದು ಸಾಫ್ಟನಿಂಗ್ ಆಗ್ತಾ ಹೋಗುತ್ತೆ. ಸೊ ಹಂಗಾಗಿ ಯೂನಿಸೆಲ್ಯುಲಾರ್ ಫಂಗೈಗೆ ಎಕ್ಸಾಂಪಲ್ ಈಸ್ಟ್ ಆಗಿದೆ. ಈಸ್ಟ್ ಇನ್ ಕಮರ್ಷಿಯಲ್ ಎಕ್ಸ್ಪ್ಲಾಯಿಟೇಷನ್ ಇಟ್ ಇಸ್ ಹೆಲ್ಪ್ಫುಲ್ ಫಾರ್ ದ ಪ್ರಿಪರೇಷನ್ ಆಫ್ ಬ್ರೆಡ್ ಅಂಡ್ ಈವನ್ ಇನ್ ದ ಪ್ರಿಪರೇಷನ್ ಆಫ್ ಆಲ್ಕೋಹಾಲ್ ಅಂತ ಕರೀಬಹುದು. ದ ಬಯಾಲಜಿಕಲ್ ನೇಮ್ ಆಫ್ ಈಸ್ಟ್ Saccharomyces. Saccharomyces ಅಲ್ಲ ಕಡೆ ಜಾಗ ಆಗಲ್ಲ, ಕಡಿಮೆ ಬರ್ತಿದ್ದೀನಿ. Cerevisiae ಅಂತ ಕರೀತೀವಿ. Saccharomyces cerevisiae. It is an example. It is a biological name of an yeast. So next, Puccinia. So it is a form of fungus.
which was causing a disease in a wheat plant called as wheat rust. ವೀಟ್ ರಸ್ಟ್ ಅನ್ನುವಂತಹ ಡಿಸೀಸ್ ನ ಕಾಸ್ ಮಾಡುತ್ತೆ ಯಾವ್ದಂದ್ರೆ ಪಕ್ಸೀನಿಯಾ ಅನ್ನುವಂತಹ ಫಂಗಸ್. ಅಂದ್ರೆ ಇದು ಕೂಡ ಪ್ಯಾರಾಸೈಟಿಕ್ ಪ್ರಾಪರ್ಟಿ. ಇನ್ನೊಂದು ಕೆಲವೊಂದು ಫಂಗಸ್ ನಾವು ಆಂಟಿಬಯೋಟಿಕ್ ಆಗಿ ಯೂಸ್ ಮಾಡ್ತೀವಿ. ಆಂಟಿಬಯೋಟಿಕ್ ಅಂದ್ರೆ ರೋಗ ನಿರೋಧಕ ಶಕ್ತಿನ ಬಾಡಿಗೆ ಎನ್ಹಾನ್ಸ್ ಮಾಡೋಕ್ಕಲ್ಲ. ಸೊ ಇದು ನಾವು ಕಾಮನ್ ಆಗಿ ನಮ್ಮ ಬಾಡಿಗೆ ಏನೋ ಅಲರ್ಜಿ ಆಗಿದೆ ಅಥವಾ ಏನೋ ಒಂದು ಡಿಸೀಸ್ ಇನ್ಫೆಕ್ಷನ್ ಆಗಿದ ತಕ್ಷಣ ಡಾಕ್ಟರ್ಸ್ ಆಂಟಿಬಯೋಟಿಕ್ಸ್ ಗಳನ್ನ ಕೊಡ್ತಾರೆ ನಮ್ಗೆ, ಇಂಜೆಕ್ಷನ್ ಫಾರ್ಮ್ ಅಲ್ಲಿ, ಸಿರಪ್ ಫಾರ್ಮ್ ಅಲ್ಲಿ ಅಂಡ್ ಈವನ್ ಇನ್ ದ ಫಾರ್ಮ್ ಆಫ್ ಟ್ಯಾಬ್ಲೆಟ್ಸ್ ಗಳನ್ನ ಪ್ರೊವೈಡ್ ಮಾಡ್ತಾ ಹೋಗ್ತಾರೆ. ಸೊ ಆಂಟಿಬಯೋಟಿಕ್ಸ್ ಎಕ್ಸ್ಟ್ರಾಕ್ಷನ್ ಯಾವ್ದಂದ್ರೆ ಪೆನಿಸಿಲಿಯಂ ಅಂತ ಕರಿತೀವಿ. ಪೆನಿಸಿಲಿಯಂ ನೊಟಾಟಮ್ ಅಂತ ಕರಿತೀವಿ. ದ ಬಯಾಲಜಿಕಲ್ ನೇಮ್ ಇಸ್ ಅ ಪೆನಿಸಿಲಿಯಂ ನೊಟಾಟಮ್. ನಮ್ಗೆಲ್ಲರಿಗೂ ಗೊತ್ತಿದೆ ಪೆನಿಸಿಲಿನ್ ಅನ್ನುವಂತಹ ಇಂಜೆಕ್ಷನ್. Penicillium, it is a fungus. From this fungus, penicillin, it is an antibiotic, has been extracted. So that is to destroy the bacterial disease alva. Bacterial diseases na destroy madake. So Alexander Fleming ಅನ್ನೋರು ಪೆನಿಸಿಲಿನ್ ಅನ್ನುವಂತಹ ಇಂಜೆಕ್ಷನ್ ಆಂಟಿಬಯೋಟಿಕ್ ನ ಇನ್ವೆಂಟ್ ಮಾಡಿದ್ರು. ಅದರಲ್ಲೂ ವರ್ಲ್ಡ್ ವಾರ್ ಸೆಕೆಂಡ್ ಟೈಮಲ್ಲಿ ಅದು ತುಂಬಾ ಹೆಲ್ಪ್ ಮಾಡಿತು. ಎಷ್ಟೊಂದು ಸೋಲ್ಜರ್ಸ್ ಗಳಿಗೆ ಇನ್ಫೆಕ್ಷನ್ ಆಗಿರೋದನ್ನ, ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ ನ ಎರಾಡಿಕೇಟ್ ಮಾಡೋಕೆ ಅದನ್ನ ಯುಟಿಲೈಸ್ ಕೂಡ ಮಾಡಿದ್ರು. ಹೌದಪ್ಪ. ಸೊ ಇಲ್ಲಿ ಪೆನಿಸಿಲಿಯಂ ಏನ್ ಮಾಡುತ್ತೆ, ಇದು ಫಂಗಸ್ ಆಗಿದೆ, ಬಟ್ ಈ ಫಂಗಸ್ ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ ನ ಡಿಸ್ಟ್ರಾಯ್ ಮಾಡುತ್ತೆ. ಸರಿನಾ? ಸೊ ಇಷ್ಟು ಇಂಟ್ರೊಡಕ್ಷನ್. ಅಲ್ಲಿ ನೆಕ್ಸ್ಟ್ ಪ್ರೋಸೆಸ್ ಇರ್ತೀವಿ. ದ ಫಂಗಸ್ ಇಸ್ ಅನ್ ಹೆಟೆರೋಟ್ರೋಫಿಕ್. ಸೊ ಇದ್ರೊಳಗಡೆ ನಮಗೆ ಕ್ವಶನ್ ಯಾವ್ದು ರೈಸ್ ಆಗುತ್ತೆ ಅಂದ್ರೆ ಎಡಿಬಲ್ ಮಶ್ರೂಮ್ಸ್ ಗಳು ಯಾವುವು, ಯೂನಿಸೆಲ್ಯುಲರ್ ಫಂಗಸ್ ಗೆ ಎಕ್ಸಾಂಪಲ್ ಈಸ್ಟ್. ವೀಟ್ ರಸ್ಟ್ ಕಾಸ್ ಮಾಡುವಂತಹ ಫಂಗಸ್ ಯಾವುದು, ಪಕ್ಸೀನಿಯಾ. Penicillium notatum, it is used as an antibiotic. Even penicillium, it is also example for a multicellular fungus. And unicellular fungus ಗೆ ನಾವು ಈಸ್ಟ್ ಅಂತ ಕರಿತೀವಲ್ವಾ, ಮಲ್ಟಿಸೆಲ್ಯುಲರ್ ಫಂಗಸ್ ಗೆ ಒಂದು ಎಕ್ಸಾಂಪಲ್ ಕೊಡಿ ಅಂದ್ರೆ ಯಾವ್ದನ್ನ ಬರೀತೀವಿ ನಾವು, ಪೆನಿಸಿಲಿಯಂ ನ ಬರೀತೀವಿ. ಸೊ ಇಷ್ಟು ಇದರದ ಇಂಟ್ರೊಡಕ್ಷನ್. ಯಾವುದು ಫಂಗೈದು ಇಂಟ್ರೊಡಕ್ಷನ್ ಆಗುತ್ತೆ. ಸೊ ನೆಕ್ಸ್ಟ್ ಅದ್ರ ಸ್ಟ್ರಕ್ಚರ್ ನೋಡೋಣ. ಈಗ ಅದಕ್ಕಿಂತ ಮುಂಚೆ ಈಗ ಫಂಗಸ್ ಎಲ್ಲೆಲ್ಲಿ ಕಾಣಿಸುತ್ತೆ, ಇಟ್ ವಾಸ್ ಪ್ರೆಸೆಂಟ್ ಇನ್ ಏರ್, ವಾಟರ್, even in a moist places, and even sometimes during the body ಮೇಲ್ಗಡೆ ಅನಿಮಲ್ಸ್, ಪ್ಲಾಂಟ್ಸ್ ಇನ್ ಬಾಡಿ, ಹ್ಯೂಮನ್ ಇನ್ ಬಾಡಿ ಮೇಲೆ ಕೂಡ ಅದು ಅಫೆಕ್ಟ್ ಮಾಡಬಹುದು. ಹೌದಲ್ವಾ? ಹಂಗಾಗಿ ಇಟ್ ಆಕ್ಟ್ಸ್ ಲೈಕ್ ಅನ್ ಪ್ಯಾರಾಸೈಟಿಕ್. ಹೆಟೆರೋಟ್ರೋಫ್ ಆಗಿ ಆಕ್ಟ್ ಮಾಡ್ತಿದೆ, ಪ್ಯಾರಾಸೈಟಿಕ್ ಆಗಿ ಕೂಡ ಆಕ್ಟ್ ಮಾಡ್ತಿದೆ. ಇದ್ರ ಸ್ಟ್ರಕ್ಚರ್ ನ ನೋಡೋಣ ಇವಾಗ. ಸೊ ನೆಕ್ಸ್ಟ್ ಫರ್ದರ್ ಫಂಗೈ. ಫಂಗೈದು ಸ್ಟ್ರಕ್ಚರ್ ಬಗ್ಗೆ ನೋಡ್ತಾ ಹೋದ್ರೆ ನಾವು structure of fungi, how the fungi was present. ನೋಡಕ್ಕೆ ಯಾವ ತರ ಇರುತ್ತೆ. The fungi was present in the form of filament-like structure. Filamentous ಅಂದ್ರೆ the fungi it was present like a thread-like structure. ಈ ತರ ದಾರ ತರ ನಮಗೆ ಕಾಣಿಸುತ್ತೆ. Fungi it was present in the form of a thin thread-like structure which is a filamentous. So ಈ ತರ filamentous-like structure ಇರೋದನ್ನ ನಾವೇನಂತ ಕರಿತೀವಿ ಅಂದ್ರೆ hyphae ಅಂತ ಕರಿತೀವಿ. What is meant by hyphae ಅಂತ ಕರಿತೀವಿ? A thin thread-like structure which is present in the form of filamentous, that is a hyphae of a fungus. The fungus which was present in the form of thin filamentous thread-like structure is called as hyphae ಅಂತ ಬರೀಬಹುದು. ಅರ್ಥ ಆಗ್ತಿದೆ ಅಲ್ವಾ? ಸೊ thin thread-like ಇರುವಂತಹ ಫಂಗಸ್ ನಾವೇನಂತ ಕರಿತೀವಿ, hyphae ಅಂತ ಕರಿತೀವಿ. ಸೊ when this hyphae consisting of numerous network, ಈ ತರ ಎಷ್ಟೊಂದು ನೆಟ್ವರ್ಕ್ ಲೈಕ್ ಹೈಫೈ ಇತ್ತು ಅಂದ್ರೆ ದ ನೆಟ್ವರ್ಕ್ ಆಫ್ ಹೈಫೈ ಇಸ್ ಕಾಲ್ಡ್ ಆಸ್ ಮೈಸೀಲಿಯಂ ಅಂತ ಕರೀತಾರೆ. ಈ ತರ ನ್ಯೂಮರಸ್ ನೆಟ್ವರ್ಕ್ ಇತ್ತು ಮೈಸೀಲಿಯಂ ಅಲ್ಲಿ, ಹೈಫೈ ಒಳಗಡೆ ಅಂದ್ರೆ ಅದನ್ನ ಏನಂತ ಕರಿತೀವಿ, ಮೈಸೀಲಿಯಂ ಅಂತ ಕರಿತೀವಿ. ಸೊ ಈ ಮೈಸೀಲಿಯಂ ಒಳಗಡೆ ಇಟ್ ಕನ್ಸಿಸ್ಟಿಂಗ್ ಆಫ್ ಸೈಟೋಪ್ಲಾಸಮ್, ಇದರೊಳಗಡೆ ಸೈಟೋಪ್ಲಾಸಮ್ ಇರುತ್ತೆ. ಅಂಡ್ ಈವನ್ ಇಟ್ ಕನ್ಸಿಸ್ಟಿಂಗ್ ಆಫ್ ಮಲ್ಟಿ ನ್ಯೂಕ್ಲಿಯಸ್, ಇದರಲ್ಲಿ ನ್ಯೂಕ್ಲಿಯಸ್ ಜಾಸ್ತಿ ನ್ಯೂಕ್ಲಿಯಸ್ ಇತ್ತು ಅಂತ ಹೇಳ್ತಾರೆ. So here the fungi which is having a multinucleated cytoplasm, it is called as cenocytic hyphae. Cenocytic hyphae. So here the hyphae, the small, the thin filamentous thread-like structure of fungus is called hyphae. The network of hyphae is called as mycelium. The mycelium which consisting of a numerous multinucleated cytoplasm is called as cenocytic hyphae. So ಈ ಒಂದೊಂದು ನ್ಯೂಕ್ಲಿಯಸ್ ಮಧ್ಯ ಕೆಲವೊಂದ್ಸತಿ ವಾಲ್ಸ್ ಇರುತ್ತೆ, ಸಪರೇಟ್ ವಾಲ್ಸ್. ಇದನ್ನ ನಾವೇನಂತ ಕರಿತೀವಿ ಅಂದ್ರೆ ಸೆಪ್ಟೇಟ್ ಅಂತ ಕರಿತೀವಿ. ಕ್ರಾಸ್ ವಾಲ್ಸ್ ಅಂತ ಕರಿತೀರಲ್ವಾ, ಆ ಕ್ರಾಸ್ ವಾಲ್ ಏನಂತೀವಿ, ಸೆಪ್ಟೇಟ್ ಅಂತ ಕರಿತೀವಿ.
ಸೊ ಯಾವ ಹೈಫೆ ಒಳಗಡೆ ಸೆಪ್ಟೇಟ್ ಇರುತ್ತೆ ಅದನ್ನ ಸೆಪ್ಟೇಟ್ ಹೈಫೆ ಅಂತ ಕರಿತೀವಿ. ಸೆಪ್ಟೇಟ್ ಹೈಫೆ. So if the cross wall are present between the nucleus, it is called as septate hyphae. If the cross walls are not present, illide but idರಲ್ಲಿ ನಮಗೆ cross walls ಯಾವೂ ಇಲ್ಲ, ಡೈರೆಕ್ಟ್ ಬರೀ ಸೈಟೋಪ್ಲಾಸ್ಮ್ ಒಳಗಡೆ ನ್ಯೂಕ್ಲಿಯಸ್ ಇದೆ. ಸೊ ಅಂತದನ್ನ ಏನಂತ ಕರಿತೀವಿ ಅಂದ್ರೆ aseptate hyphae. aseptate hyphae ಅಂತ ಕರಿತೀವಿ. ಸೊ ಇಷ್ಟು hyphae ಸ್ಟ್ರಕ್ಚರ್ ಬಗ್ಗೆ. So the network of hyphae which was present in the form, thin thread-like structure of an filamentous-like structure of an hyphae. Thin thread-like filamentous property ಹೊಂದಿರುವಂತಹ fungi ನ ನಾವೇನಂತ ಕರಿತೀವಿ? hyphae ಅಂತ ಕರಿತೀವಿ. The network of hyphae is called as mycelium. The mycelium which consisting of multinucleated hyphae is called as a cenocytic hyphae ಅಂತ ಕರಿತೀವಿ. Cenocytic hyphae ಅಂತ ಕರಿತೀವಿ. So ಇದಾದ್ಮೇಲೆ if the septal wall or cross wall present between the nucleus, it is called septate hyphae. If there is no septal walls, it is called as aseptate hyphae. ಒಂದೊಂದು ಫಂಗೈಯಲ್ಲಿ ಸೆಪ್ಟೇಟ್ ಹೈಫೆ ಇರುತ್ತೆ, ಒಂದೊಂದರಲ್ಲಿ aseptate hyphae ಇರುತ್ತೆ ಅಂತ ಕರಿತೀವಿ. Here the fungi, it has been externally covered by a rigid cell wall. Fungi ನ ಸುತ್ತ ಏನಿರುತ್ತೆ? rigid cell wall ಇರುತ್ತೆ. That cell wall, it has been made up of chitin. ಇದು 1 ಮಾರ್ಕ್ ಅಲ್ಲಿ ಮತ್ತೆ ಕಾಂಪಿಟೇಟಿವ್ ಅಲ್ಲಿ ಕೇಳ್ತಾರೆ. ನೇಮ್ ದ ಕೆಮಿಕಲ್ ಕಂಪೋಸಿಷನ್ ಆಫ್ ಆನ್ ಸೆಲ್ ವಾಲ್ ಆಫ್ ಫಂಗೈ ಅಂತ ಕೇಳಿದ್ರೆ ದಟ್ ಇಸ್ chitin ಅಂಡ್ ಪಾಲಿಸ್ಯಾಕರೈಡ್. chitin ಇಸ್ ಅ ಪಾಲಿಸ್ಯಾಕರೈಡ್, chitin ಮತ್ತೆ ಪಾಲಿಸ್ಯಾಕರೈಡ್ಸ್ ಅಂತ ಮೆನ್ಷನ್ ಮಾಡ್ತೀವಿ. ಸೊ ದಿಸ್ ಇಸ್ ಅಬೌಟ್ ದ ಸ್ಟ್ರಕ್ಚರ್ ಆಫ್ ಫಂಗೈ. ಸೊ ಸ್ಟ್ರಕ್ಚರ್ ಆದ್ಮೇಲೆ ಸೊ ಇದು ಪ್ರಾಪರ್ಟೀಸ್ ನೋಡೋಣ ನೆಕ್ಸ್ಟ್ ಈಗ. ಸೊ ನೆಕ್ಸ್ಟ್ ದ ಪ್ರಾಪರ್ಟೀಸ್ ಅಥವಾ ನ್ಯೂಟ್ರಿಷನಲ್ ಬಿಹೇವಿಯರ್ ಅಂತಾನೆ ಕರಿಬಹುದು. ಸೊ ಈ ನ್ಯೂಟ್ರಿಷನಲ್ ಬಿಹೇವಿಯರ್ ಫಸ್ಟ್ ಒನ್, the fungus are heterotrophs. They are not capable of preparing their food material, so they are depending on other individuals to get a food and nutrition. So next, most of the fungus, they are the saprophytes, that they are depending on dead and decaying organic matter. Dead and decaying organic matter. ಸೊ ಡೆಡ್ ಅಂಡ್ ಡಿಕೇಯಿಂಗ್ ಆರ್ಗ್ಯಾನಿಕ್ ಮ್ಯಾಟರ್ ಮೇಲೆ ಇವು ಡಿಪೆಂಡ್ ಆಗಿರುತ್ತೆ. ಅದರಲ್ಲಿರೋ ಆರ್ಗ್ಯಾನಿಕ್ ಮ್ಯಾಟರ್ನ ಎಂಗಲ್ಪ ಅಂದ್ರೆ ತಿನ್ಕೊಂಡು ಬದುಕಿರುತ್ತೆ ಅಂತ ಕರಿಬಹುದು. ಸೊ ಸ್ಯಾಪ್ರೋಫೈಟ್ಸ್, ಮೋಸ್ಟ್ ಆಫ್ ದ ಫಂಗಸ್ ಆರ್ ಸ್ಯಾಪ್ರೋಫೈಟ್ಸ್, ದೇ ಆರ್ ಡಿಪೆಂಡಿಂಗ್ ಆನ್ ಡೆಡ್ ಅಂಡ್ ಡಿಕೇಯಿಂಗ್ ಆರ್ಗ್ಯಾನಿಕ್ ಮ್ಯಾಟರ್. ಸೊ ಸಮ್ ಆಫ್ ದ ಫಂಗಸ್ ದೇ ಆರ್ ಪ್ಯಾರಾಸೈಟಿಕ್, ದಟ್ ಮೀನ್ಸ್ ದೇ ಆರ್ ಕಾಸಿಂಗ್ ಆನ್ ಡಿಸೀಸಸ್ ಆರ್ ಇನ್ಫೆಕ್ಷನ್ಸ್. Diseases or infections in plants, animals and even in human beings, that they alter the physical and physiological growth properties of an individual. Individual na property ne complete change ಮಾಡುತ್ತೆ when it acts like a parasite. ಬಾಡಿ ಹೊರಗಡೆನೋ ಅಥವಾ ಒಳಗಡೆನೋ ಫಂಗಸ್ ಎಂಟ್ರಿ ಆಗಿ ಇಂಡಿವಿಜುವಲ್ಸ್ ನ ಬಾಡಿಗೆ ಅಫೆಕ್ಟ್ ಮಾಡುತ್ತೆ, ಹಂಗಾಗಿ ಅದನ್ನು ನಾವು ಪ್ಯಾರಾಸೈಟ್ಸ್ ಅಂತ ಕರಿತೀವಿ. ಸಮ್ ಆಫ್ ದ ಫಂಗಸ್ that's like parasite that was causing infectious diseases ಅಂತ ಕರಿಬಹುದು. ಸೊ ಸಮ್ ಆಫ್ ದ ಫಂಗಸ್ ಆರ್ ಸಿಂಬಯೋಂಟ್ಸ್ ಅಂತ ಕರಿತೀವಿ. ಇದು ಒಂದು ಹೊಸ ಟರ್ಮಿನಾಲಜಿ, ಸಿಂಬಯೋಂಟ್ಸ್. ಸಿಂಬಯೋಂಟ್ಸ್ ಅಂದ್ರೆ ಏನು? ಇಲ್ಲಿ 2 ಆರ್ಗಾನಿಸಮ್ ಇರುತ್ತೆ, 2 ಆರ್ಗಾನಿಸಮ್ಸ್ಗೆ ಮ್ಯೂಚುಯಲಿ ಬೆನಿಫಿಷಿಯಲ್ ಅಂತ ಕರಿತೀವಿ. ಸೊ ದಟ್ ಬೋತ್ ದೇ ಗೆಟ್ ಬೆನಿಫಿಟೆಡ್. ಅದಕ್ಕೆಲ್ಲ ಎಕ್ಸಾಂಪಲ್ ಬರ್ತಿದ್ದೀವಿ. ಲೈಕನ್ಸ್. ಲೈಕನ್ಸ್ ಅಂದ್ರೆ ಏನು? ಆಲ್ಗೆ ಅಂಡ್ ಫಂಗೈ. ಆಲ್ಗೆ ಜೊತೆ ಫಂಗೈ ಇತ್ತು ಅಂದ್ರೆ ಅದನ್ನ ನಾವು ಲೈಕನ್ಸ್ ಅಂತ ಕರಿತೀವಿ. ನೋಡ್ರಿ, ಈಗ ಫಂಗೈ ಯಾವ್ದ್ರ ಜೊತೆಗಿದೆ? ಆಲ್ಗೆ ಇದೆ. ಆಲ್ಗೆ ಇಟ್ ವಾಸ್ ಸಪ್ಲೈಯಿಂಗ್ ದ ಫುಡ್ ಟು ಫಂಗೈ. ಆಲ್ಗೆ ಪ್ರಿಪೇರ್ ಮಾಡಿರೋ ಆಲ್ಗೆ ಇಟ್ ಇಸ್ ಅ ಫೋಟೋಸಿಂಥೆಟಿಕ್, ಇಟ್ ಪ್ರಿಪೇರ್ಸ್ ಇಟ್ಸ್ ಫುಡ್ ಮೆಟೀರಿಯಲ್. So along with preparing the food material, it supplies the food to fungi, because fungi it is a heterotroph, it cannot prepare the food. So this fungi, it provides the shelter for an algae. Algae ಏನು ಕೊಡುತ್ತೆ? ಅದು ಶೆಲ್ಟರ್ ನ ಕೊಡುತ್ತೆ. ಅಬ್ಸಾರ್ಪ್ಷನ್ ಪ್ರಾಪರ್ಟಿನೂ ಕೂಡ ಹೆಲ್ಪ್ ಮಾಡುತ್ತೆ. ಅಂದ್ರೆ ಫಂಗೈ ಶೆಲ್ಟರ್ ಕೊಡ್ತಿದೆ, ಆಲ್ಗೆ ಅದಕ್ಕೆ ನ್ಯೂಟ್ರಿಷನ್ ಕೊಡ್ತಿದೆ, ಫುಡ್ ನ ಸಪ್ಲೈ ಮಾಡ್ತಿದೆ. ಹಾಗಾಗಿ ಬೋತ್ ದೇ ಗೆಟ್ ಬೆನಿಫಿಟೆಡ್. So this both, when both the individuals get benefited, that type of nutrition is called as symbiont. Symbiont ಅಂದ್ರೆ ಏನು? It's a type of nutrition where both the individuals they get mutually benefited. ಎರಡು mutually benefit ಆಗಿರುತ್ತೆ ಅಂತ ಕರೀತೀವಿ. So ಇನ್ನೊಂದು mycorrhiza. Mycorrhiza is a fungus. Mycorrhiza ಅನ್ನೋದು ಫಂಗಸ್. It was present in the roots of gymnosperms ಅಂತ ಕರೀತೀವಿ.
ಜಿಮ್ನೋಸ್ಪರ್ಮ್ಸ್ ಅಂತ ಪ್ಲಾಂಟ್ ಕೇಳಿರ್ತೀರಾ, ನೆಕೆಡ್ ಸೀಡೆಡ್ ಪ್ಲಾಂಟ್ಸ್. ಕೆಲವೊಂದು ಜಿಮ್ನೋಸ್ಪರ್ಮ್ಸಿನ ಪ್ಲಾಂಟ್ಸಿನ ರೂಟ್ ಅಲ್ಲಿ ಮೈಕೋರೈಸಾ ಅಂತ ಫಂಗಸ್ ಇರುತ್ತೆ. ರೂಟ್ ಮೇಲೆ ಇದು ರೂಟ್ ಅನ್ಕೋಣ, ಪ್ಲಾಂಟಿನ ರೂಟ್ ಅನ್ಕೋಣ. ಸೊ ಈ ರೂಟ್ ಮೇಲೆ ಫಂಗಸ್ ಇದೆ, ಸರಿನಾ? ಫಂಗಸ್ ಮತ್ತೆ ರೂಟ್ ಎರಡಕ್ಕೂ ಬೆನಿಫಿಟ್ ಹೆಂಗೆ? ಟು ಕಂಪ್ಲೀಟ್ ದ ಲೈಫ್ ಸೈಕಲ್ ಆಫ್ ಸಮ್ ಆಫ್ ದ ಜಿಮ್ನೋಸ್ಪರ್ಮ್ಸ್ ಮೈಕೋರೈಸಾ ಈಸ್ ಎಸೆನ್ಷಿಯಲ್. ಮೈಕೋರೈಸಾ ಎಸೆನ್ಷಿಯಲ್ ಆಗಿರುತ್ತೆ ಟು ಕಂಪ್ಲೀಟ್ ದ ಲೈಫ್ ಸೈಕಲ್. ಸೊ ಇಲ್ಲಿ ದ ರೂಟ್ಸ್ ಇಟ್ ವಾಸ್ ಪ್ರೊವೈಡಿಂಗ್ ದ ನ್ಯೂಟ್ರಿಷನ್, ಅದು ಅಬ್ಸರ್ವ್ ಮಾಡಿರೋ ನ್ಯೂಟ್ರಿಷನಲ್ ಅದರೊಳಗಡೆ ಇರೋ ರಿಸರ್ವ್ ಫುಡ್ ಮೆಟೀರಿಯಲ್ ಯಾರಿಗೆ ಕೊಡ್ತಾರೆ? ಫಂಗೈ ಕೊಡುತ್ತೆ. ಫಂಗೈ ಏನ್ ಕಾಂಟ್ರಾಸ್ಟ್ ಮಾಡುತ್ತೆ? ಇಲ್ಲಿ ಶೆಲ್ಟರ್ ಕೊಡಲ್ಲ, ಬಟ್ ಏನ್ ಮಾಡುತ್ತೆ? ಅಬ್ಸಾರ್ಪ್ಷನ್ ಪ್ರಾಪರ್ಟಿ, ನ್ಯೂಟ್ರಿಷನ್ ಸಾಯಿಲ್ ಅಲ್ಲಿ ಇರೋದನ್ನ ಅಬ್ಸಾರ್ಪ್ಷನ್ ಎನ್ರಿಚ್ಮೆಂಟ್ ನ ಮಾಡುತ್ತೆ. ಸೊ ಹಂಗಾಗಿ ಫಂಗಸ್ ವಿಚ್ ವಾಸ್ ಪ್ರೆಸೆಂಟ್ ಇನ್ ದ ರೂಟ್ ಅಸೋಸಿಯೇಷನ್ ಆಫ್ ಜಿಮ್ನೋಸ್ಪರ್ಮ್ಸ್ ದ ಹೆಲ್ಪ್ಫುಲ್ ಎನ್ಹಾನ್ಸಿಂಗ್ ದ ಫರ್ಟಿಲಿಟಿ ಅಂತ ಕೂಡ ಕರೀಬಹುದು. ಸೊ ಇಷ್ಟು ಸಿಂಬಯೋಟಿಕ್ ಪ್ರಾಪರ್ಟಿ. ಇದಿಷ್ಟು ಪ್ರಾಪರ್ಟೀಸ್ ಅಥವಾ ನ್ಯೂಟ್ರಿಷನಲ್ ಕಾನ್ಸ್ಟಿಟ್ಯೂಷನ್. ಇದನ್ನ ಏನಂತ ಹೇಳ್ಬೋದು? ನ್ಯೂಟ್ರಿಷನ್ ಅಂತ ಕೂಡ ಕರೀತೀವಿ. ರೈಟ್ ಎ ನೋಟ್ ಆನ್ ನ್ಯೂಟ್ರಿಷನಲ್ ಪ್ರಾಪರ್ಟೀಸ್ ಆಫ್ ಫಂಗೈ ಅಂತ ಕರೆದ್ರೆ, ರೈಟ್ ಎ ನೋಟ್ ಆನ್ ನ್ಯೂಟ್ರಿಷನಲ್ ಪ್ರಾಪರ್ಟೀಸ್ ಆಫ್ ಫಂಗೈ ಅಂತ ಹೇಳಿದ್ರೆ ಹೆಟೆರೋಟ್ರೋಫಿಕ್, ಸ್ಯಾಪ್ರೋಫೈಟ್ಸ್, ಪ್ಯಾರಾಸೈಟಿಕ್, ಸಿಂಬಯೋಟ್ಸ್ ಇದಿಷ್ಟು ಎಕ್ಸ್ಪ್ಲೇನ್ ಮಾಡಬೇಕು. ಅರ್ಥ ಆಯ್ತಾ? ಸೊ ಇಷ್ಟಾದ್ಮೇಲೆ ಇವತ್ತಿನ ಅಸೈನ್ಮೆಂಟ್ ಕ್ವಶನ್ ಬರ್ಕೊಳ್ಳಿ. ಅಸೈನ್ಮೆಂಟ್ಸ್ ಕ್ವಶನ್ಸ್ ಬರ್ಕೊಳ್ಳಿ ಸ್ಟೂಡೆಂಟ್ಸ್. ಫಸ್ಟ್ ಒಂದು, ರೈಟ್ ಎ ನೋಟ್ ಆನ್ ಯೂಗ್ಲಿನಾಯ್ಡ್ಸ್, ಸ್ಲೈಮ್ ಮೋಲ್ಡ್ಸ್. ಯೂಗ್ಲಿನಾಯ್ಡ್ಸ್ ಬಗ್ಗೆ ಮತ್ತೆ ಸ್ಲೈಮ್ ಮೋಲ್ಡ್ಸ್ ಗಳ ಬಗ್ಗೆ ಪಾಯಿಂಟ್ಸ್ ಬರೀಬೇಕು. ವಾಟ್ ಆರ್ ಪ್ರೋಟೋಸೋವನ್ಸ್? ಎಕ್ಸ್ಪ್ಲೇನ್ ಇಟ್ಸ್ 4 ಮೇಜರ್ ಗ್ರೂಪ್ಸ್ ವಿತ್ ಎಕ್ಸಾಂಪಲ್. ಪ್ರೋಟೋಸೋವನ್ಸ್ ಅಂದ್ರೆ ಏನು? ಅದ್ರದ್ದು 4 ಗ್ರೂಪ್ಸ್ ಇದಾವಲ್ಲ, ಅಮಿಬಾಯ್ಡ್, ಫ್ಲಾಜಿಲೇಟೆಡ್, ಸಿಲಿಯೇಟೆಡ್, ಸ್ಪೋರೋಸೋವನ್ಸ್. ಅದನ್ನ ಎಕ್ಸ್ಪ್ಲೇನ್ ಸಮೇತ ಡಿಸ್ಕ್ರೈಬ್ ಮಾಡಬೇಕು. ಗಿವ್ ಎಕ್ಸಾಂಪಲ್ ಫಾರ್ ಈಚ್. ಯೂನಿಸೆಲ್ಲಾರ್ ಫಂಗಸ್ಗೆ ಒಂದು ಎಕ್ಸಾಂಪಲ್, ದರ್ ಇಸ್ ಅ ಈಸ್ಟ್. ಮಲ್ಟಿಸೆಲ್ಲಾರ್ ಫಂಗಸ್ಗೆ ಒಂದು ಎಕ್ಸಾಂಪಲ್, ದರ್ ಇಸ್ ಅ ಪೆನ್ಸಿಲಿಯಂ. ಈ ಮಲ್ಟಿಸೆಲ್ಲಾರ್ ಅಂತ ಕೇಳ್ಬೋದು ಅಥವಾ ಆಂಟಿಬಯೋಟಿಕ್ ಫಂಗಸ್ ಅಂತಾನು ಕೇಳ್ಬೋದು, ಅವಾಗಲೂ ಕೂಡ ಪೆನ್ಸಿಲಿಯಮೇ ಬರೀತೀವಿ. ಡಿಫೈನ್ ದ ಟರ್ಮ್ಸ್ ಹೈಫೆ, ಮೈಸೇಲಿಯಂ, ಸಿನೋಸೈಟಿಕ್ ಹೈಫೆ, ಇವಿಷ್ಟು ಬರಬೇಕು. ದ ಥಿನ್ ಥ್ರೆಡ್ ಲೈಕ್ filamentous structure of an fungi is called hyphae. The network of a hyphae is called mycelium. The multinucleated cytoplasm of an hyphae is called as a sinusotic hyphae. Write about the nutritional properties of fungi. Heterotrophic, parasitic, symbiotic properties, saprophytic. ಇದಿಷ್ಟು ಪ್ರಾಪರ್ಟೀಸ್ ಗಳು ಫಂಗಸ್ ಅಲ್ಲಿ ಬರಬೇಕು. ಸೊ ಇಷ್ಟು ರಿಲೇಟೆಡ್ ಫಂಗೈ ಅಲ್ಲಿ ಇವತ್ತು ನಾವು ಅದರದ್ದು ಸ್ಟ್ರಕ್ಚರು, ನ್ಯೂಟ್ರಿಷನಲ್ ಪ್ರಾಪರ್ಟಿ ಮತ್ತೆ ಇಂಟ್ರೊಡಕ್ಷನಲ್ ಪ್ರಾಪರ್ಟೀಸ್ ಬಗ್ಗೆ ಡಿಸ್ಕಷನ್ ಮಾಡಿದ್ದೇವೆ. ಸೊ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಅದ್ರದ್ದು ರೀಪ್ರೊಡಕ್ಷನ್ ಹೆಂಗಾಗುತ್ತೆ ಅಂತ ನೋಡೋಣ. ಸೊ ಏನಾದ್ರು ಡೌಟ್ಸ್ ಇದ್ರೆ, ಕ್ಲಾರಿಫಿಕೇಶನ್ ಬೇಕಿದ್ರೆ ಕಾಲ್ ಮಾಡಿ. ಅಸೈನ್ಮೆಂಟ್ ವಿತ್ ಇನ್ ಟೈಮ್ ಸಬ್ಮಿಟ್ ಮಾಡಿ ಸ್ಟೂಡೆಂಟ್ಸ್. ಥ್ಯಾಂಕ್ ಯು.